Yes, we are in class number 13 today. Determinant of a square matrix expansion. ನೀವು ಕಳ್ತಾರೆ ಲಾಸ್ಟ್ ಕ್ಲಾಸಲ್ಲಿ 2x2 ಹಾಕ್ಬೋದು, 3x3 ಹಾಕ್ಬೋದು. ಎಸ್, ನಾನು ಬೇಕಾದ್ರೆ ಇನ್ನೂ ಒಂದ್ಸಲಿ 3x3 ಡಿಟರ್ಮಿನೆಂಟ್ ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬಿಫೋರ್ ದಟ್ we are going to learn some one mark questions. If capital A is equals to small a, does it a matrix? Yes. Of what order? 1 cross 1. Does it a square? Yes. Can we find the determinant of this matrix? Yes, easily. Determinant of A is equals to determinant of A. Now we are changing only symbol, but we are not finding determinant. Please careful. ನಾನು ಎಲ್ಲಿಗೆ ನಿಲ್ಲಿಸ್ಬಿಟ್ಟು ಬಂದೆ ಸರ್, ಅವ್ರು ಡಿಟರ್ಮಿನೆಂಟ್ ಆಫ್ ಕೇಳಿದ್ರು, ನಾನು ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಕೊಂಡು ಬಂದೆ, ಮಾರ್ಕ್ಸ್ ಹೊಟ್ಟೋಯ್ತು, ನಿನಗೆ ಕೊಡೋದಿಲ್ಲ. ಇನ್ನೇನು ಮಾಡ್ಬೇಕು ಸರ್? ಎಕ್ಸ್ಪ್ಯಾಂಡ್ ಮಾಡಬೇಕು. ಸರ್ ನೀವು ಹೇಳ್ಕೊಡ್ಲಿಲ್ಲ 1 ಕ್ರಾಸ್ 1 ಎಕ್ಸ್ಪ್ಯಾಂಡ್ ಮಾಡೋದು, ಡೆಡ್ ಈಸಿ, ಏನಿಲ್ಲ. 1 ಕ್ರಾಸ್ 1 ಡಿಟರ್ಮಿನೆಂಟ್ ಕೇಳಿದಾಗ ಒಳಗಡೆ ಇರ್ತಕ್ಕಂಥ ನಂಬರ್ ಡಿಟರ್ಮಿನೆಂಟ್ ಸಿಂಬಲ್ ತೆಗೆದು ಹೊರಗಡೆ ಹಾಕ್ಬಿಟ್ರೆ ಮುಗ್ದೋಯ್ತು. ಪ್ಲೀಸ್ ಲಿಸನ್ ಕೇರ್ಫುಲಿ. ಪ್ರಿಂಟಲ್ಲಿ ಕೊಟ್ಟಿರ್ಬೋದು. ನಾನು ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತೀನಿ, ನೀವು ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಇಲ್ಲಿಗೆ ನಿಲ್ಲಿಸಿದ್ರೆ ಮಾರ್ಕ್ಸ್ ಕಟ್, ಇದು ಬರೆದ್ರೆ ಮಾತ್ರನೇ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಬರೀತಾ ಇದ್ದೇನೆ. ಇಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 1 ಕ್ರಾಸ್ 1 ಮ್ಯಾಟ್ರಿಕ್ಸ್, ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದೆನ್ ಫೈಂಡ್ ಡಿಟರ್ಮಿನೆಂಟ್ ಅಂದಾಗ ಡಿಟರ್ಮಿನೆಂಟ್ ಸಿಂಬಲ್ ಹಾಕಿ ಇಷ್ಟಿಗೆ ನಿಲ್ಲಿಸಿಬಿಟ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಎಕ್ಸ್ಪ್ಯಾಂಡ್, ಹೌ ಟು ಎಕ್ಸ್ಪ್ಯಾಂಡ್ 1 ಕ್ರಾಸ್ 1? ಡೋಂಟ್ ಬಾದರ್ ಅಬೌಟ್ ದ ಎಕ್ಸ್ಪ್ಯಾನ್ಷನ್, ಜಸ್ಟ್ ರೈಟ್ ಯುವರ್ -4 inside the determinant is outside. So that is the value of the determinant of this matrix. Please don't confuse it as a mod. Modulus is different from determinant. Symbols both are same, but in determinant chapter we have to pronounce this is determinant of -4. Answer is -4. In modulus sets relations ಅಲ್ಲಿ mod case ಬಂದಾಗ -4 becomes +4. Please ಅವೆರಡು ಕನ್ಫ್ಯೂಸ್ ಮಾಡ್ಕೋಬಾರದು ನೀವು. ಅಲ್ಲಿ 1 ಕ್ರಾಸ್ 1 ಡಿಟರ್ಮಿನೆಂಟ್ ಕಂಡುಹಿಡಿಯೋದು ನಾವು ನಿನ್ನೆ ಸರಿಯಾಗೆಲ್ಲ ಹೇಳ್ಕೊಡ್ಲಿಲ್ಲ ನಾನು. ಸೊ ಅಲ್ಲಿಗೆ ಎಕ್ಸ್ಪ್ಯಾನ್ಷನ್ ಅಂದರೆ ಏನಿರಲ್ಲ, ನಂಬರ್ ತೆಗೆದು ಹೊರಗಡೆ ಬರೆಯೋದಷ್ಟೇ. ಸೊ ಅಲ್ಲಿಗೆ ಜನರಲ್ ಆಗಿ ಕೇಳಿದಾಗ ಒಂದು ಎಕ್ಸಾಂಪಲ್ ಆಯಿತು, ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಒಂದು ಎಕ್ಸಾಂಪಲ್ ಆಯಿತು, ಒಟ್ಟು 2 ಎಕ್ಸಾಂಪಲ್ಸ್ ಬರ್ತಿದ್ದೀನಿಲ್ಲ ನಾನು. ಗಿವನ್ ಮ್ಯಾಟ್ರಿಕ್ಸ್ ಫೈಂಡ್ ಡಿಟರ್ಮಿನೆಂಟ್, ಕೆಲವರು ಎಲ್ಲಿಗೆ ನಿಲ್ಲಿಸ್ಬಿಟ್ಟು ಬರ್ತಾರೆ, ಮಾರ್ಕ್ಸ್ ಕೊಡೋದಿಲ್ಲ. ಯಾಕೆ ಸರ್? ನಾವು ಮ್ಯಾಟ್ರಿಕ್ಸ್ ಸಿಂಬಲ್ ತೆಗೆದು ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಬಿಟ್ಟು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮುಗ್ದಾಯ್ತು ಲಾಸ್ಟ್ ಕ್ಲಾಸಲ್ಲಿ, ಅವನು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿ ಫೈನಲ್ ಆಗಿ ಒಂದು ನಂಬರ್ ಬರೀತದೆ ಕೊನೆಗೆ. ಅಲ್ಲಿಗೆ ಕೊನೆಯಲ್ಲಿ ನಮಗೆ ನಂಬರ್ ಉಳಿತಾಯ್ತು, ಡಿಟರ್ಮಿನೆಂಟ್ ಉಳಿತಾಯ್ತು? ನೀವೇ ಹೇಳಿ. ನಂಬರ್ ಉಳಿತಾಯ್ತು. ಹೌದು, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಕೊನೆಗೆ ನಂಬರ್ ಉಳಿಬೇಕು ಅಕಾರ್ಡಿಂಗ್ ಟು ಡೆಫಿನಿಷನ್. ಹಾಗೇನೆ ಇನ್ನೊಂದು ಪ್ರಾಪರ್ಟಿ, ಬಹುಶಃ ಇದು ಪ್ರಿಂಟಲ್ಲಿ ಎಲ್ಲಾದ್ರೂ ಇರುತ್ತೆ. 2 ಮ್ಯಾಟ್ರಿಸಸ್ಗೆ ನೀನು ಒಟ್ಟಿಗೆ ಡಿಟರ್ಮಿನೆಂಟ್ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಸ್ಪ್ಲಿಟ್ ದ ಡಿಟರ್ಮಿನೆಂಟ್ ಈಸಿಲಿ. ಪ್ರಿಂಟಲ್ಲಿ ಕೊಟ್ಟಿರ್ತೀನಿ ನಾನು. In case of determinant of ABC, product of 3 matrices ಇರಬೇಕಾದ್ರೆ ಕೂಡ we can split the determinant separately for all the matrices. Determinant A, determinant B, determinant C. So we can extend for any product of any matrices. So that is the important property. ಅದು ನೀನು ಹೇಳೋದನ್ನೆಲ್ಲ ಗೊತ್ತಿಲ್ಲ. ಮತ್ತೆ 1 ಕ್ರಾಸ್ 1 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕಾದ್ರೆ ಮ್ಯಾಟ್ರಿಕ್ಸ್ ಸಿಂಬಲ್ ತೆಗೆದು ಡಿಟರ್ಮಿನೆಂಟ್ ಹಾಕೊಂಡು ಬಂದು ಇಲ್ಲಿಗೆ ಏನಾದ್ರು ನೀವು ನಿಲ್ಲಿಸ್ಬಿಟ್ರೆ ಮಾರ್ಕ್ ಕೊಟ್ಟೈತೆ, ಇಲ್ಲಿಗೆ ಬರೀಬೇಕು. ಇದು ಮಾಡಿ ಅನ್ಕೊಂಡು ಏನಾದ್ರು +4 ಬರ್ಕೊಂಡು ಬಂದ್ರೆ ಕೂಡ ಹೋಯ್ತು. ಅದು ಡಿಟರ್ಮಿನೆಂಟು. ಮಾಡ್ಲೆಸ್ ಆಫ್ -4 ಯಾವಾಗಾದ್ರೆ ಕಾನ್ಸೆಪ್ಟ್ ಬಂದಾಗ ನಾವು +4 ಬರೀತೀವಿ. ಇದು ಮಾಡ್ಲೆಸ್ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಇದು ಅರ್ಥ ಆಗ್ತಿದೆಯಾ? ಎಸ್. ಮತ್ತೆ ಒಂದು 3 ಕ್ರಾಸ್ 3 ಡಿಟರ್ಮಿನೆಂಟ್ ತಗೊಂಡು ನಾನು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ನಿನ್ನೆ ಕ್ಲಾಸ್ ನೀವು ಸರಿಯಾಗಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಡೌಟ್ ಇದ್ದಾಗ ಇವಾಗ ಕಲ್ತ್ಕೋಬಹುದು. ಎಸ್, ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಇಟ್ ಸೆಲ್ಫ್ ಗಿವನ್ ದ ಡಿಟರ್ಮಿನೆಂಟ್ ಸಿಂಬಲ್. ಇನ್ ಪ್ರೀವಿಯಸ್ ಕ್ಲಾಸ್ ದೇ ಪ್ರೊವೈಡ್ ಮ್ಯಾಟ್ರಿಕ್ಸ್, ವಿ ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್. ಸೊ ಇನ್ ಫಸ್ಟ್ ಸ್ಟೆಪ್ change matrix symbol into determinant, then we have to expand. Without changing matrix symbol to determinant, even though your answer is correct by expansion, procedure is wrong. Matrix symbol ತೆಗೆದು determinant symbol ಹಾಕಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಯಾಕಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ಎ ಡಿಟರ್ಮಿನೆಂಟ್ ಸಬ್ಜೆಕ್ಟ್ ಇದೆಯಾ ಹೊರತು ಎಕ್ಸ್ಪ್ಯಾನ್ಷನ್ ಆಫ್ ಎ ಮ್ಯಾಟ್ರಿಕ್ಸ್ ಸಬ್ಜೆಕ್ಟ್ ಎಲ್ಲೂ ಇಲ್ಲ. ಸೊ ಈ ಪ್ರಾಬ್ಲಮ್ ಅಲ್ಲ, ಸಮಸ್ಯೆ ಹೊರಗೆ ಕೊಟ್ಬಿಟ್ಟು. ಎಸ್ ಪ್ಲೀಸ್, ನಿನ್ನೆ ಸರಿಯಾಗಿ ಕ್ಲಾಸ್ ಕೇಳದೇ ಇರೋರು ಅಥವಾ ಕೇಳಿ ಅರ್ಥ ಆಗದೆ ಇರೋರು ಇವತ್ತು ಒಂದ್ಸಲಿ ಅರ್ಥ ಮಾಡ್ಕೋಬೇಕು. ರೈಟ್ ದಿಸ್ ನಂಬರ್ ವಿತ್ ಸೈನ್ ಆಸ್ ಇಟ್ ಈಸ್, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್.
plus write the opposite sign for this andre plus 2. This plus is common for every 3 cross 3 determinant expansion. While expanding determinant about first row in second element, with respect to second element, we have to use opposite sign. Even elements ಏನಿದ್ರೆ ಅದೇ yes ಇಲ್ಲೊಂದು determinant plus this is common plus this is common plus minus 1. Use this number with sign. Copy this number with sign include. Copy this number with sign include. Copy this number with opposite sign. Copy this number with opposite sign. Yes, again I have to determine. ಮತ್ತೆ ಏನು ಮಾಡಬೇಕು ಸರ್? ಕಮ್ ಟು ನೆಕ್ಸ್ಟ್ ಸ್ಟೆಪ್. 1 ಆಸ್ ಇಟ್ ಇಸ್ ಹಾಗೆ ಇರಲಿ ಪ್ಲೀಸ್. Delete the row in which 1 is, delete the row as well as column in which the 1 is present. Please listen this. ಒಂದು ರೋ ಒಂದು ಕಾಲಮ್ ಡಿಲೀಟ್ ಮಾಡಬೇಕು. 1 ಯಾವ ರೋ ಅಲ್ಲಿದೆ ಯಾವ ಕಾಲಮ್ ಅಲ್ಲಿದೆ ಅಂತ ತಿಳ್ಕೊಂಡು ಡಿಲೀಟ್ ಮಾಡೋಣ. 1 ಅನ್ನೋದು ಫಸ್ಟ್ ರೋಗೆ ಸೇರಿದೆ, ಫಸ್ಟ್ ಕಾಲಮ್ ಸೇರಿದೆ, ಅದನ್ನು ಡಿಲೀಟ್ ಮಾಡೋಕ್ಕೆ. ಇನ್ನು ಉಳಿದಿದ್ದು 1 10 minus 1 2 plus of plus becomes 2. Yes. Delete row and column in which minus 2 is present. Sir, ಇಲ್ಲಿ plus 2 ಇದೆ, ಅದು ಆಪೋಸಿಟ್ ಸೈನ್ ತಗೋಬೇಕು ಮಾಡಿ ಎಲಿಮೆಂಟ್ಗೆ. ದಟ್ ಇಸ್ ಅ ರೂಲ್. ಎಸ್, ಈ ಟಿ ಶೇಪ್ ಅಲ್ಲಿ ಹೊರಟೋಗುತ್ತೆ. ಅಲ್ಲಿಗೆ ನಾವು ಉಳಿಯೋದು 0 10 3 2 minus 1. ಎಸ್, ಲಾಸ್ಟ್ ಕಾಲಮ್ ಫಸ್ಟ್ ಡಿಲೀಟೆಡ್ 0 1 3 minus 1. ಡಿಟರ್ಮಿನೆಂಟ್ ಸಿಂಬಲ್ ಇನ್ನು ನಾವು ಹೊರಗಡೆ ಎಕ್ಸಿಟ್ ಆಗಿಲ್ಲ, ಅದಕ್ಕೆ ಎಕ್ಸ್ಪ್ಯಾನ್ಷನ್ ಇದೆ ಇನ್ನು. ಎಸ್ 1 ಇಂಟು ಪ್ರಾಡಕ್ಟ್ ಆಫ್ ಪಿ ಡಿ 2. ದಿಸ್ ಮೈನಸ್ ಇಸ್ ಕಾಮನ್, ದಿಸ್ ಮೈನಸ್ ಇಸ್ ಕಾಮನ್. ಪ್ರಾಡಕ್ಟ್ ಆಫ್ ಪಿ ಡಿ ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. NCERT textbook, they are simply use diagonal elements according to NCERT. Which are the diagonal elements ಅಂತ ಕೇಳಿದಾಗ ಪ್ಲೀಸ್ ಯು ಟ್ರೈ ಟು ಶೋ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಅವನು ಯಾಕೋ ಪ್ರಿನ್ಸಿಪಲ್ ವರ್ಡ್ ಯೂಸ್ ಮಾಡಿಲ್ಲ. You principal diagonal elements, you secondary diagonal elements, please. Yes. Minus 10 plus 2 into product of principal diagonal elements 0 minus 30 minus 1 into product of principal diagonal elements again 0 minus 3 into 1. So minus of minus plus 2 plus 10 12 ones are 12. Yes. 0 minus 30 minus 30 minus 30 into minus 60. Is it? I think plus 3 plus 3. There are two positive numbers 12 5 15 minus 60. I think it is minus 45. ನಾವು ಡಿಟರ್ಮಿನೆಂಟ್ ಸಿಂಬಲ್ಗೆ ನಿಲ್ಲಿಸ್ತೀವ ಇಲ್ಲ, ಅದಕ್ಕೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ 1 ಕ್ರಾಸ್ 1 ಡಿಟರ್ಮಿನೆಂಟ್ ಕೇಳಿದಾಗ ನಾವು ಮ್ಯಾಟ್ರಿಕ್ಸ್ ಸಿಂಬಲ್ ತೆಗೆದು ಡಿಟರ್ಮಿನೆಂಟ್ ಸಿಂಬಲ್ ಹಾಕೊಂಡು ನಮ್ಗೆ 1 ಮಾರ್ಕ್ ಬರುತ್ತೆ ಸರ್ ಅಂತ ಕೇಳಿದ್ರೆ ಬರಲ್ಲ. ಆ ಡಿಟರ್ಮಿನೆಂಟ್ ಒಳಗಿರೋ ನಂಬರ್ ಮತ್ತೆ ಹೊರಗಡೆ ಹಾಕಬೇಕು. ನಾನು ತೋರಿಸಿದ್ದು ನಾವಾಗಿ ವಿಡಿಯೋದಲ್ಲಿ. ಸೊ ದಿಸ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ 3 ಕ್ರಾಸ್ 3 ಮ್ಯಾಟ್ರಿಕ್ಸ್. ಸೊ ಹಾಗೆ ಹೇಳ್ಕೊಟ್ಟಿದ್ದು ಪ್ರಾಪರ್ಟೀಸ್. ಎಸ್ 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 one property is that determinant of A is equal to determinant of A transpose. ಕಾಣಿಸ್ತಿರ್ಬೋದು. ಒಂದು ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ 8 ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ತಗೋಣ. ಟ್ರಾನ್ಸ್ಪೋಸ್ ಅಂದರೆ ಮರ್ತೋಗ್ಬಿಟ್ಟಿದ್ರೆ ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡೋದು A' ಅಂತ ತಗೊಳ್ತೀವಿ. ಅದಕ್ಕೆ ಮತ್ತೆ ಡಿಟರ್ಮಿನೆಂಟ್ ತಗೊಂಡ್ರೆ ಮತ್ತೆ 8 ಬರುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಎಸ್, ಸೊ ಇಲ್ಲಿ ಕೂಡ ಬರೆದಿದ್ದೀನಿ ನಾನು ಇಲ್ಲಿ ಕೂಡ ಬರೆದಿದ್ದೀನಿ ನೋಡ್ರಿ. ಎಸ್, ಡಿಟರ್ಮಿನೆಂಟ್ ಆಫ್ ಎ ಐ ಥಿಂಕ್ ಕಾಣಿಸ್ತಿಲ್ಲ, ಬ್ಲರ್ ಆಗ್ತಿದೆ ಅಂತ ಕಾಣ್ತಿದೆ. ಎಸ್, ಸರಿ ಕಾಣ್ತಿಲ್ಲ ಯಾಕೋ, ಪ್ಲೀಸ್. ಎಸ್, ನೋ ದೇರ್ ಇಸ್ ಎ ಕ್ಲಾರಿಟಿ. ಪ್ರಾಬ್ಲಮ್ ಕ್ಲಾರಿಟಿ ಆಗಿದೆ. ಪ್ರಾಬ್ಲಮ್ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಹೋಗ್ತಾ ಇದ್ವಿ. Some trigonometric functions are given inside the determinant. Okay, you know the working rule. Please maintain is equals determinant. Opposite sign for this term minus sin alpha determinant. Same sign cos alpha determinant. Okay, please.
0 ಇರ್ತಕ್ಕಂಥ ರೋ ಕಾಲಮ್ ಡಿಲೀಟ್. ಇನ್ನು ನಮ್ಗೆ ಉಳಿಯೋದು 0 sin ಬೀಟಾ ಮೈನಸ್ sin ಬೀಟಾ 0 ಅಷ್ಟೇ ಉಳಿಯೋದು. ಎಸ್ ಮತ್ತೆ ಸ್ವಲ್ಪ ಜಾಗ ವೇಸ್ಟ್ ಆಗ್ತಾ ಇಲ್ಲಿ. ಮೈನಸ್ sin ಆಲ್ಫಾ opposite sign for this term. Minus sin alpha, yes. Row deleted, column deleted. So T shape ಅಲ್ಲಿ ಹೊರಟೋಗುತ್ತೆ. Minus sin alpha sin beta cos alpha 0. ನೆಕ್ಸ್ಟ್ ಲಾಸ್ಟ್ ಮೈನಸ್ ಕಾಸ್ ಆಲ್ಫಾ, ಲಾಸ್ಟ್ ಕಾಲಮ್ ಲಾಸ್ಟ್ ಹೊರಟೋಗುತ್ತೆ. ಮೈನಸ್ ಸೈನ್ ಆಲ್ಫಾ 0 ಕಾಸ್ ಆಲ್ಫಾ ಮೈನಸ್ ಸೈನ್ ಬೀಟಾ. ಎಕ್ಸ್ಪ್ಯಾನ್ಷನ್ ಮಾಡಕ್ಕೆ ಹೋದ್ರೆ ಇದೆಲ್ಲ 0. ಯಾಕೆ ಸರ್? 0 ಹೇಳಿದಂಗೆ ಎಲ್ಲ 0. ಎಸ್ ಮೈನಸ್ ಸೈನ್ ಆಲ್ಫಾ ಹಾಗೆ ಇಲ್ಲಿ. ಎಸ್ ಮೈನಸ್ ಸೈನ್ ಆಲ್ಫಾ ಇಂಟು 0 0 ಬರುತ್ತೆ ಬಿಟ್ಟಾಕೆ. ಇದು ಮೈನಸ್ ಕಾಸ್ ಆಲ್ಫಾ ಇಂಟು ಸೈನ್ ಬೀಟಾ ಬರುತ್ತೆ. ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಮಲ್ಟಿಪ್ಲೈ ಮಾಡಿ ಮತ್ತೆ ಸೆಕೆಂಡ್ ಡಯಾಗ್ನಲ್ಸ್ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಎಸ್ ಮೈನಸ್ ಕಾಸ್ ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಆಲ್ಫಾ ಸೈನ್ ಬೀಟಾ ಮೈನಸ್ 0 ಬರುತ್ತೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಕ್ಕೆ ಹೋದಾಗ 0 ಆಗುತ್ತೆ. ಇದು 0 ಮೈನಸ್ ನಥಿಂಗ್ ಮೈನಸ್ ಅಲ್ಲಿ ಇರುತ್ತೆ. ಮೈನಸ್ ಆಫ್ ಮೈನಸ್ ಪ್ಲಸ್ ಸೈನ್ ಆಲ್ಫಾ ಕಾಸ್ ಬೀಟಾ ಸೈನ್ ಬೀಟಾ ಇವೆಲ್ಲ ಒಳಗಡೆ ಮಲ್ಟಿಪ್ಲೈ ಮಾಡ್ತಾನೆ ಅಷ್ಟೇ. ಮೈನಸ್ ಕಾಸ್ ಆಲ್ಫಾ ಸೈನ್ ಆಲ್ಫಾ ಸೈನ್ ಬೀಟಾ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ನೀವು ಸರಿಯಾಗಿ ಅಬ್ಸರ್ವ್ ಮಾಡೋದಾದ್ರೆ ಈ 2 ಟರ್ಮ್ಸ್ ಒಂದೇನಾ? ಸೈನ್ ಆಲ್ಫಾ ಇಲ್ಲಿ ಕಾಸ್ ಬೀಟಾ. ಓಹೋ ಪ್ಲೀಸ್ ಪ್ಲೀಸ್ ಪ್ಲೀಸ್, ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಆಲ್ಫಾ. ಕಾಸ್ ಆಲ್ಫಾ ಸೈನ್ ಬೀಟಾ, ಕಾಸ್ ಆಲ್ಫಾ ಅದು ಸೈನ್ ಆಲ್ಫಾ ಅದು ಸೈನ್ ಬೀಟಾ. ಬಟ್ ಬೇರೆ ಬೇರೆ ಪ್ಲೇಸ್ ಇರಲಿ ಬಿಡಿ, ಪ್ರಾಡಕ್ಟ್ ಇರೋದು. ಸೊ ವಿ ಕ್ಯಾನ್ cancel. So what is the answer? 0. Yes, there is a shortcut. Perfect ಆಗಿದ್ರೆ ಮಾತ್ರ ಯೂಸ್ ಮಾಡು, ಎಲ್ಲಂದ್ರೆ ಯೂಸ್ ಮಾಡಕ್ಕೆ ಹೋಗಬೇಡ. Does it a skew symmetric matrix of does it a determinant of skew symmetric matrix? ಇದನ್ನ skew symmetric determinant ಅಂತ ಕರೀಬಾರದು. ಮ್ಯಾಟ್ರಿಕ್ಸ್ ಸಿಂಬಲ್ ಇದ್ದಿದ್ರೆ ಇದನ್ನ ಏನಂತ ಕರೀತಾ ಇದ್ವಿ ನಾವು? skew symmetric matrix ಅಂತ. ಹೆಂಗ್ ಗೊತ್ತಾಯ್ತು ಸರ್? ಈ ರೋ ಆಪೋಸಿಟ್ ಸೈನ್ ಅಲ್ಲಿ ಮೇಂಟೈನ್ ಆಗಿದೆ ಇಲ್ಲಿ, ಜೊತೆಗೆ ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಎಲ್ಲ 0 ಇದೆ. ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಎಲ್ಲ 0 ಇರುತ್ತೆ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲೇ. ಅಷ್ಟಿದ್ರೆ ಸಾಕ? ಬೇಡ, ಬೇರೆನೂ ಚೆಕ್ ಮಾಡ್ತಾ ಇದ್ದೀವಿ. ಈ ರೋ ಈ ಕಾಲಮ್ ಅಲ್ಲಿ ಕ್ಯಾರಿ ಆಗಿರಬೇಕು ವಿತ್ ಆಪೋಸಿಟ್ ಸೈನ್. ಪ್ರಿನ್ಸಿಪಲ್ ಡಯಾಗ್ನಲ್ಸ್ 0 ಆಗಿರಬೇಕು. ರಿಮೈನಿಂಗ್ ದೀಸ್ 2 ಟರ್ಮ್ಸ್ ಮಸ್ಟ್ ಬಿ ಇನ್ ಆಪೋಸಿಟ್ ಸೈನ್. ಹೆನ್ಸ್ ಇಟ್ ಇಸ್ ಎ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೂ ರಾಂಗ್, ಸ್ಕ್ಯೂ ಡಿಟರ್ಮಿನೆಂಟ್ ಅಂದ್ರೂ ರಾಂಗ್. ಸ್ಕ್ಯೂ ಡಿಟರ್ಮಿನೆಂಟ್ ಅಂತ ಕೂಡ ಕರೀಬಾರ್ದು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ರಾಂಗ್, ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್ ರಾಂಗ್. ದಿಸ್ ಇಸ್ ಎ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆ ತರ ಎಲ್ಲಾದ್ರೂ ಬಂದಾಗ ಇಫ್ ಇಟ್ ಈಸ್ ಫಾರ್ 1 ಮಾರ್ಕ್ ಆರ್ CET ಅಲ್ಲಿ ಕೇಳಿದಾಗ ಆನ್ಸರ್ 0 ಬರೀಬಹುದು. ಈವನ್ ಫಸ್ಟ್ ಮೇನ್ ಅಲ್ಲಿ ಪ್ರಾಬ್ಲಮ್ ಕೇಳ್ಬಿಟ್ಟು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಅಂದಾಗ, ವಿತೌಟ್ ಎಕ್ಸ್ಪ್ಯಾಂಡ್ ಅಂದಾಗ ನಾವು 0 ಬರಲೇಬೇಕು. ಅವಾಗ ರೀಸನ್ ಏನ್ ಹೇಳ್ತೀವಿ? ಈ ಡಿಟರ್ಮಿನೆಂಟ್ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂದ ಬಂತು. ಇಂಗ್ಲಿಷ್ ಅಲ್ಲಿ ದಿಸ್ ಇಸ್ ಎ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ನಾಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ನಾಟ್ ಸ್ಕ್ಯೂ ಸಿಮೆಟ್ರಿಕ್ ಡಿಟರ್ಮಿನೆಂಟ್. ದಿಸ್ ಇಸ್ ಎ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಆನ್ಸರ್ ಇಸ್ 0 wherever it comes. Yes, please, of third order, of odd order ಅದು ಹೇಳೋದು ಮರುತ್ತೆ. ಎಲ್ಲ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಡ್ ಆರ್ಡರ್ ಇರಬೇಕು. 4x4 ಬಂದಾಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಾವು 0 ಮಾಡಕ್ ಬರೋದಿಲ್ಲ, ಅದು ಮಾಡಬೇಕಾಗುತ್ತೆ.
Determinant of odd order of a symmetric matrix always 0. Please catch this point. We can write 0. ಆಗಲಿಲ್ಲ ಸರ್ ನಮ್ಮ ಕೈಯಲ್ಲಿ. ಸೊ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಾ. ಓಕೆ. Yes, again there is a problem. They are given that matrix symbol. See, there is a matrix, but we want to find determinant of A. So first make it the matrix symbol to convert matrix symbol to determinant symbol. It is not a conversion. Just instead of matrix symbol, write determinant symbol. Cos into cos square minus sign after completion of PD elements. Before going to SD elements, we have to use minus here. Another minus is there, so this becomes plus. Cos square x plus sin square x ಏನಾಗುತ್ತೆ 1 ಬರೀಲೇಬೇಕು. 1 ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಬರಂಗಿಲ್ಲ ನೀವು. ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಬಂದು ಮಾರ್ಕ್ಸ್ ಕೊಡ್ತಾರೆ ಸರ್. ಇಲ್ಲ, ಸ್ಕೀಮಲ್ಲಿ ಅದು ಬರ್ದಿರ್ತಾನೆ. ಪ್ಲೀಸ್. ಎಸ್, ಅಂಥದ್ದೇ ಕೆಲವೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಅದೃಷ್ಟ ಡಿಟರ್ಮಿನೆಂಟ್ ಅವರೇ ಕೊಟ್ಬಿಟ್ಟು ಅವ್ನು ನೋಡ್ಕೋಬೇಕು. ಎಸ್, ಇಲ್ಲೇನಾಗಿದೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಬರೆಯುವಾಗ ನಾನು ಈ ಎಲಿಮೆಂಟ್ ಫಸ್ಟ್ ಬರ್ಕೊಂಡು ಆಮೇಲೆ ಎಲಿಮೆಂಟ್ ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಮಲ್ಟಿಪ್ಲಿಕೇಶನ್ ನೋಡಿ ಹಂಗೆ ಬರ್ದಿದ್ದೀನಿ. ಸೊ ಇದು ಬರೆಯುವಾಗ ಒಂಚೂರು ಏನೋ ಒಂದು ಟೆಕ್ನಾಲಜಿ ಬಳಸೋದನ್ನ ಯೂಸ್ ಮಾಡ್ಕೋಬೇಕು. ಮೈನಸ್ ಎಕ್ಸ್ ಇಂಟು 1 ಅಂತ ಬರೆದಿದ್ದೀನಿ. ಎಕ್ಸನ್ನು 1 ಅನ್ನು 1 ಸ್ಕ್ವೇರ್ ಅಂತ ಬರ್ತೀನಿ. ಅಷ್ಟೇನು ಏನು ಮಾಡಿಲ್ಲ. ಮೈನಸ್ ಎಕ್ಸನ್ನು ಮೈನಸ್ ಎಕ್ಸ್ ಇಂಟು 1 ಅನ್ನು 1 ಸ್ಕ್ವೇರ್ ಅಂತ ಬರ್ತೀನಿ. ಸೊ ಯಾಕೆ ಆ ರೀತಿ ಮಾಡೋದಂದರೆ, ನೀವು ಪಕ್ಕದಲ್ಲಿ ಸ್ವಲ್ಪ ಗಮನ ಅಬ್ಸರ್ವ್ ಈ ಕಡೆ ಗಮನ ಕೊಡೋದಾದರೆ, ವಿ ಹ್ಯಾವ್ ಸಮ್ ಬೇಸಿಕ್ ಫ್ಯಾಕ್ಟರ್ಸ್. ಇಲ್ಲಿ ನೋಡಿ, ಕಂಡೀಷನ್ ಐಡೆಂಟಿಸ್ ಆಲ್ಜಿಬ್ರಾ, ಬೇಸಿಕ್ ಆಲ್ಜಿಬ್ರಲ್ಲಿ ನಾವು ಐಡೆಂಟಿಸ್ ನೋಡಿದ್ದೀವಿ. ಎ ಪ್ಲಸ್ ಬಿ ಇದಕ್ಕೂ ಬ್ರಾಕೆಟ್ ಬರಬೇಕು, ನಾನು ಹಾಕಿಲ್ಲ, ಇರಲಿ. ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ನ ಎ ಕ್ಯೂ ಪ್ಲಸ್ ಬಿ ಕ್ಯೂ ಬರೀತವೆ ಇಲ್ವಾ? ಅದೇ ರೀತಿ ಎಕ್ಸ್ ಪ್ಲಸ್ 1 ಅನ್ನು ಎ ಪ್ಲಸ್ ಬಿ ಅನ್ಕೋ, ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ದಟ್ ಈಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಮೈನಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಇದು ಪ್ಲಸ್ 1 ಆಗುತ್ತೆ. ಹೌದಾ? ಇದು ಈ ಮೈನಸ್ಸು ಇದಕ್ಕೆ ಮಲ್ಟಿಪ್ಲೈ ಆಗಿ ಇನ್ನೊಂದು ಪ್ಲಸ್ 1 ಆಗುತ್ತೆ. ಅಲ್ಲಿಗೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ ಆನ್ಸರು. ಸರ್, ಈ ಕಂಡೀಷನ್ ಐಡೆಂಟಿ ಯೂಸ್ ಮಾಡೋಕ್ಕಾಗಲಿಲ್ಲ, ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಸರ್ ನೀವು ಹೇಳ್ಕೊಟ್ಟೆ. ಹಾಗಾದರೆ ಮಲ್ಟಿಪ್ಲೈ ಮಾಡಬೇಕು. ಇಟ್ ವಿಲ್ ಬಿ ಎ ಲೆಂತಿ, ನೋ ಪ್ರಾಬ್ಲಮ್, ಮಾರ್ಕ್ಸ್ ಕೊಡ್ತಾರೆ. ಹಿಂಗೆ ಸರ್, ಮಲ್ಟಿಪ್ಲೈ ದಿಸ್ ಎಕ್ಸ್ ವಿತ್ ಆಲ್ ದಿಸ್ ಟರ್ಮ್ಸ್, multiply this 1 with all these terms, then this is also multiply by maintaining bracket. Please, important, brackets important. ಇಲ್ಲಾಂದ್ರೆ ಮೈನಸ್ ಹೋಗ್ಬಿಡುತ್ತೆ. ನೀವು ವರ್ಕ್ ಬುಕ್ ಅಲ್ಲಿ ನೋಟ್ಸ್ ಬರೆಯುವಾಗ ಈ ಬ್ರಾಕೆಟ್ಸ್ ಎಲ್ಲ ಹಿಂಗೆ ಮೇಂಟೈನ್ ಮಾಡಿರ್ಬೇಕು. ಸರ್, ನಾನು ಈ ಕಂಡೀಷನ್ ಐಡೆಂಟಿ ಯೂಸ್ ಮಾಡಿಲ್ಲ, ನಾನು ಹಂಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಕೂಡ ನನಗೆ ಇಷ್ಟ ಆನ್ಸರ್ ಬರಬೇಕು, ಬೇಕಾದ್ರೆ ಮಾಡ್ಕೋ. ಅರ್ಥ ಆಯ್ತಾ? ಈ ಸ್ಟೆಪ್ಸನ್ನು ಸ್ವಲ್ಪ ನೋಡ್ಕೊಂಬಿಡಿ, ನಾನು ಬೋರ್ಡ್ ಒರೆಸ್ತೀನಿ, ಮತ್ತೆ ನೀವು ಮಾಡ್ಕೋಬೇಕು ಈ ಕಂಡೀಷನ್ ಐಡೆಂಟಿ. ಇಲ್ಲ ಸರ್, ನಾನು ನಿಧಾನಕ್ಕೆ ರಫ್ ಪೇಪರಲ್ಲಿ ಎಕ್ಸ್ಪ್ಯಾಂಡ್ ಅಂದ್ರೆ ಹೆಂಗೆ ಗೊತ್ತಾ? ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಹೆಂಗೆ ಗೊತ್ತಾ? Multiply x with this 3 terms, multiply 1 with this 3 terms. Again, this is simplify everything. ಸ್ವಲ್ಪ ಲೆಂತ್ ಆಗುತ್ತೆ, ಹಾಕ್ಬೋದು, ಮಾಡ್ಕೋಬಹುದು. ನಿನಗೆ ಅದೇ ಬೆಸ್ಟ್ ಅಂದ್ರೆ ಅದೇ ಮಾಡ್ಕೋ. ಬಟ್ ಬ್ರಾಕೆಟ್ಸ್ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಬ್ರಾಕೆಟ್ ಹಾಕಿದ್ದೀನಿ, ನೀವು ಹಾಗೆ ಹಾಕಬೇಕು. ಸ್ವಲ್ಪ ನೋಡ್ಕೊಂಬಿಡಿ ಸ್ಟೆಪ್ಸನ್ನು ಪ್ಲೀಸ್. a plus b into a square minus ab plus b square, a cube plus b cube, a plus b into a minus b, a square minus b square, a plus b into a minus b, a square minus b square. ಆ ಬ್ರಾಕೆಟ್ ಇಲ್ಲಿರ್ತಕ್ಕಂಥ ಸೈನ್ಗೆ ಮೈನಸ್ ಆಗುತ್ತೆ. ಎಸ್, there is one problem. Matrix is given A 1 2 4 5. They are asking to find determinant of 3A. Please listen carefully. ಈ 40 to 60 ಸೆಕೆಂಡ್ಸ್ ಏನಾದರೂ ನೀವು ಪಕ್ಕಕ್ಕೆ ಅಬ್ಸರ್ವ್ ಮಾಡಿದ್ರೆ, ಅಂದರೆ ಪ್ರಾಬ್ಲಮ್ ಬಿಟ್ಟು ಹೋದರೆ ಗ್ಯಾರಂಟಿ ತಪ್ಪು ಮಾಡ್ತೀರಾ. ನೀವು ಮಾಡೋ ಪ್ರೊಸೀಜರ್ ಹೇಳ್ಕೊಡ್ಬಿಡ್ತೀನಿ. ಸರ್, ಸಿಂಪಲ್ ಸರ್, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಬರ್ಕೊಂಡು ಆಮೇಲೆ ಡಿಟರ್ಮಿನೆಂಟ್ -3 ಬಂತು ಸರ್. ಡಿಟರ್ಮಿನೆಂಟ್ ಆಫ್ 3A is equal to 3 into -3, that is equal to -9 ಸರ್ ಅಂತ ಏನಾದರೂ ಮಾಡಿದ್ರೆ ರಾಂಗು. 100% ದಿಸ್ ಇಸ್ ರಾಂಗ್, ಹೊರಟೋಗಿದೆ. ಅದೇ ಸರ್, ಹಂಗೆ ಕೊಡ್ದಾಗ ಹೌದು, ನೀವು ಸಬ್ಜೆಕ್ಟ್ ಕಳೀತಾ ಇದ್ದೀರಾ, ನಿಮ್ಗೆ ಹಿಂಗೆ ಮಾಡ್ಬೇಕು ಅನ್ಸೋದ್ರಲ್ಲಿ ತಪ್ಪೇ ಇಲ್ಲ, ನೋಡ್ಕೊಳ್ಬೇಕಾದ್ರೆ 100% ರಾಂಗು. ಮತ್ತೆ ಯಾಕೆ ಸರಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಸ್, ಮೆಟ್ರಿಕ್ಸನ್ನೇ ಬೇಕಾದರೆ 3 ಇಂದ ಮಲ್ಟಿಪ್ಲೈ ಮಾಡಿ
ಮ್ಯಾಟ್ರಿಕ್ಸನ್ನೇ ಬೇಕಾದರೆ 3ಯಿಂದ ಮಲ್ಟಿಪ್ಲೈ ಮಾಡಿ ಅದಕ್ಕೆ ಡಿಟರ್ಮಿನೆಂಟ್ ತಗೊಂಡ್ರೆ ಪಕ್ಕ ಆನ್ಸರ್ ಬರುತ್ತೆ. ಆವಾಗ ಏನು ಬಂದಿತ್ತಪ್ಪ? -9. ನೋಡ್ಕೊ ಇವಾಗ ಬರುತ್ತೆ ಇಲ್ವೋ ನೋಡ್ಕೊ. ಏನು ಮಾಡಿದ್ದೀನಿ? ಮ್ಯಾಟ್ರಿಕ್ಸನ್ನೇ 3ಯಿಂದ ಮಲ್ಟಿಪ್ಲೈ ಮಾಡಿದೆ. ಡಿಟರ್ಮಿನೆಂಟ್ ಮಾಡಬಾರ್ದು, ಮ್ಯಾಟ್ರಿಕ್ಸನ್ನೇ ಮಾಡ್ಕೋಬೇಕು ಅಲ್ವಾ? ಓಕೆ, ಆಗಲೇ ಎಷ್ಟು ಬಂದಿತ್ತಪ್ಪ? -9 ಬರುತ್ತೆ ಇಲ್ವೋ ನೋಡೋಣ. 15 3s 45, ಹೌದಾ? 12 6s how much? 12 6 how much? 72. ಸಬ್ಟ್ರಾಕ್ಟ್ ಮಾಡೋಣ. 45 - 72 ಸಬ್ಟ್ರಾಕ್ಟ್ ಮಾಡೋಣ. 12 ಅಲ್ಲಿ 5 ಹೋದರೆ ಎಸ್ ಐ ಥಿಂಕ್ 7. ತಪ್ಪಾಗುತ್ತಾ? ಇಲ್ಲ, ಏನು ತಪ್ಪಾಗಲ್ಲ ಅನಿಸುತ್ತೆ. ಎಸ್, ದ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲ್ ನಂಬರ್ ತಗೊಳ್ಳೋಣ. ಎಸ್, 12 ಅಲ್ಲಿ 5 ಹೋದರೆ 7 ಉಳುತ್ತೆ. ಇಲ್ಲಿ 6 ಇರ್ತದೆ, ಈ ಕಡೆ ಒಂದು ತೊಗೊಂಡಿತ್ತು. ಐ ಥಿಂಕ್ -27. ಆಗ್ಲಿ ಏನು ಬಂದಿತ್ತು? ಮೈನಸ್. ಇವಾಗ ಏನು ಬಂತು? -27. ಹಾಗಾದರೆ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ 3 ಮಲ್ಟಿಪ್ಲೈ ಮಾಡ್ತೇವೆ ಅಂದರೆ ಆಗೋದಿಲ್ಲ. ವೈ ದಿಸ್ ಡಿಫರೆನ್ಸ್ ವಿಲ್ ಹ್ಯಾಪನ್? ಎಸ್, ಇಲ್ಲೊಂದು ಸಬ್ಜೆಕ್ಟ್ ಹೊಸದಾಗಿ ಕಳೀತೀರ ಎಲ್ಲರೂ ಇಲ್ಲಿ ನೋಡಿ. ಎಸ್, ಇದನ್ನು ಅಂದರೆ ದಿಸ್ ಇಸ್ ನಾಟ್ ಎ ಎಕ್ಸಾಂಪಲ್ ಇನ್ ದ ಗಿವನ್ ನೋಟ್, ಸುಮ್ಮನೆ ತಗೊಂಡೆ ನಾನು. ಅರ್ಥ ಆಯ್ತಾ? ಎಸ್ ಪ್ಲೀಸ್. ಇನ್ನು ಮುಂದೆ ಈ ಥರ ಡಿಟರ್ಮಿನೆಂಟಲ್ಲಿ ಇರ್ತಕ್ಕಂಥ ನಂಬರ್ನ ಹೊರಗಡೆ ತೆಗಿಬೇಕಂದ್ರೆ ಪ್ಲೀಸ್ ದಯವಿಟ್ಟು ಒಂದು ಪಾಯಿಂಟನ್ನು ಕ್ಯಾಚ್ ಮಾಡಿ. 3 ಇಂಟು ಡಿಟರ್ಮಿನೆಂಟೇ ರಾಂಗ್. ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ ಆ ಮ್ಯಾಟ್ರಿಕ್ಸ್ ಏನು ಆರ್ಡರ್ ಇದೆಯೋ ಆ ಆರ್ಡರ್ ಇಲ್ಲಿ ರೈಸ್ ಮಾಡಬೇಕು. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 2x2. 2x2 ತಂದಿಲ್ಲಿ ಬರೀಬಾರ್ದು. 2x2 2 ಸೇಮ್ ನಂಬರ್ಸ್, ಒಂದು ನಂಬರೇ ಬರೀಬೇಕು. ಇಫ್ ಇಟ್ ಇಸ್ 2x2 2 to the 4 ಅಂದ್ಕೊಂಡ್ಬಿಟ್ಟು ಇಲ್ಲಿ 4 ಬರೀಬಾರ್ದು, ರಾಂಗ್ ಆಗ್ಬಿಡುತ್ತೆ. ವೈಲ್ ಟೇಕಿಂಗ್ ದಿಸ್ 3 ಆಸ್ ಔಟ್ಸೈಡ್, ಪ್ಲೀಸ್ ಸಬ್ಸ್ಟಿಟ್ಯೂಟ್ ಇಟ್ಸ್ ಪವರ್ ಆಸ್ ದ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. This is the working rule for all problems of this type. ಆವಾಗಲೇ ಡಿಟರ್ಮಿನೆಂಟ್ -3 ಬಂದಿತ್ತು, ಇವಾಗ ಮಲ್ಟಿಪ್ಲೈ ಮಾಡಿ -27 ಬಂದೇ ಬರುತ್ತೆ. ಈ ಕಾನ್ಸ್ಟೆಂಟ್ ಹೊರಗಡೆ ತೆಗಿಬೇಕಾದ್ರೆ ಅದ್ರ ಪವರ್ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟಾಗಿದೆ ಅಷ್ಟು ರೈಸ್ ಮಾಡಬೇಕು. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಇಲ್ಲದ್ರೆ ಡಿಟರ್ಮಿನೆಂಟ್ ಬರೋದಿಲ್ಲ. ಮತ್ತೆ 3x2 ಇದ್ರೆ ಹೆಂಗ್ ಸರ್ ಮಾಡೋದು? ಅವೆಲ್ಲ ಮಾಡಬಾರ್ದು. 3x2 ಹೆಂಗೆ ಬರುತ್ತಿಲ್ಲ? 3x2 ಬಂದಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಲ್ಲ ಅಂದ್ರೆ ಡಿಟರ್ಮಿನೆಂಟ್ ಬರುತ್ತಾ? ಬರೋದಿಲ್ಲ. ಅದಕ್ಕೋಸ್ಕರ ಸ್ಕ್ವೇರ್ ಆರ್ಡರ್ ಕೊಟ್ಟಿರ್ತಾರೆ. 2x2 3x3 4x4 ಹಂಗೆ ಕೊಟ್ಟಿರ್ತಾರೆ. ಇಫ್ ಇಟ್ ಇಸ್ 3x3 ದಿಸ್ ಇಸ್ 3, ನಾಟ್ 3 3 is 9. ದಿಸ್ ಇಸ್ 4x4, ದಿಸ್ ಇಸ್ ಜಸ್ಟ್ 4, ನಾಟ್ 4x4. 4 into 4 16 ಬರೀಬಾರ್ದು. ಅರ್ಥ ಆಗ್ತಿದ್ಯಾ? ಅಲ್ಲಿ ಇನ್ ಜನರಲ್ ಡಿಟರ್ಮಿನೆಂಟ್ ಆಫ್ KA is equals to KA please is equals to K to the power of n into determinant A. Catch this point. Then what is n? Order of a matrix in that problem. If n cross n is given, then also you have to substitute simply n, not n cross n, not n into n. So that is also one of the important property of determinant. If you suppose 4 into determinant A, 4 times determinant A wrong. ಈ ಕ್ವಶನ್ ಕೇಳಬೇಕಾದ್ರೆ ಈ ಎಗೆ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಮೆನ್ಷನ್ ಮಾಡಿರ್ತಾನೆ. ಆ ಪವರ್ ಇಫ್ ಎ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 4x2, then it is correct. ಓಕೆ, ಎಸ್. ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್ ಇದೆ 3 ಮಾರ್ಕ್ಸ್ಗೆ. ಪ್ಲೀಸ್ ಎಲ್ಲರೂ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ನೋಡಿ, 2 ಆಚೆ ಬರಲಿಲ್ಲ. ನೋಡಿ, ಆಚೆ ಬರ್ತಾ ಬರ್ತಾ ಇದ್ರ ಪವರ್ ಹೊತ್ಕೊಂಡು ಬಂದಿದೆ. ಕ್ಯಾಚ್ ಮಾಡಿ. What is the order of matrix in this problem? 2x2. While taking 2 as a common factor, please subscript 2 power 2, nothing but 4. That's what they are asking. Show that 2a is equal, determinant of 2a is equals to 4a. Yes. Shall we prove? Okay. You multiply 2 with matrix but not determinant. Instead of multiplication of these 2 with matrix, suppose you are multiply these 2 for determinant of A, you are going to be wrong. ಇವಾಗಲೇ ಹೇಳಿದ್ದೀನಿ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಂಡು 2 ಮಲ್ಟಿಪ್ಲೈ ಮಾಡ್ತೀನಿ ಸರ್, ಹೋಯ್ತು. ಮ್ಯಾಟ್ರಿಕ್ಸ್ಗೆ 2 ಮಲ್ಟಿಪ್ಲೈ ಮಾಡಿಬಿಡ್ಬೇಕು. ಓಕೆ, ನೌ ಡಿಟರ್ಮಿನೆಂಟ್ ಆಫ್ 2A ಏನು ಬರುತ್ತೋ ನೋಡ್ಬಿಡೋಣ. ಪ್ರಾಡಕ್ಟ್ ಆಫ್ PD, ದಿಸ್ ಮೈನಸ್ ಇಸ್ ಕಾಮನ್.
product of SDE, yes, that is equal to minus 6. Now LHS is over. Determinant of determinant symbol ಎರಡಕ್ಕೂ ಹಾಕಬೇಕು. determinant symbol ಎರಡಕ್ಕೂ ಹಾಕಬೇಕು. LHS over. Come to RHS. RHS ಬರೋದಾದ್ರೆ ನಾವು ಡೈರೆಕ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ಮತ್ತೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡೋದು 4 ಇಂದ ಮಲ್ಟಿಪ್ಲೈ ಮಾಡೋದು ಈ ತರ ಮಾಡಂಗಿಲ್ಲ. ಜಸ್ಟ್ ಡಿಟರ್ಮಿನೆಂಟ್ that is equal to 2 minus ರಾಂಗ್ ಆಗ್ಬಿಟ್ಟಿದೆ. ನಾವು 2 ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ದಿಸ್ ಇಸ್ 2, ದಿಸ್ ಇಸ್ 4, ದಿಸ್ ಇಸ್ 8, this is 4, this is 2, 4, 8, 4, as 2 4s are 8, minus 32, alva, that is equals to minus 24. Clarity ಇದೆಯಾ? ಇರುತ್ತೆ ಕ್ಲಾರಿಟಿ. ಸಣ್ಣ ಮಿಸ್ಟೇಕ್ ಆಗಿದ್ದರಿಂದ ಕ್ಲಾರಿಟಿ ಕಡಿಮೆ ಆಯಿತು. 8 minus 32 minus 24, that is the value of 2a. ನಾನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡಾಕಿದ್ದೀನಿ. ಈ ಮ್ಯಾಟ್ರಿಕ್ಸ್ ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡಾಕಿದ್ದೀನಿ. ಗೊತ್ತಾಗ್ತಿದ್ಯಾ? ಎಸ್. ನೌ ಕಮ್ ಟು RHS. LHS ಬಂದ್ಬಿಡ್ತು minus 24. ಕಮ್ ಟು RHS. To evaluate RHS, first we shall find the determinant of a. ಅದನ್ನು ಮಾಡ್ತಿದ್ದೀನಿ ನಾನು. 2 minus 8, that is equal to minus 6. Now 4 times determinant a. ಸರ್ ಮಲ್ಟಿಪ್ಲೈ ಮಾಡ್ಕೊಡು ಅಂದ್ರು. ಈ 4 ಒಳಗಡೆ ಇದ್ದಿದ್ರೆ ಆಗ ಈ ಡಿಟರ್ಮಿನೆಂಟ್ ಆಗಿ 4 ಮಲ್ಟಿಪ್ಲೈ ಮಾಡಬಾರ್ದು. ನೋಡಿ ಇಲ್ಲಿ ಒಳಗಡೆ ಇದೆ, ನಾನು ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡು 2 ಮಲ್ಟಿಪ್ಲೈ ಮಾಡಲಿಲ್ಲ, ಮ್ಯಾಟ್ರಿಕ್ಸ್ಗೆ 2 ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡೆ. ಈ ನಂಬರ್ ಒಳಗಡೆ ಇದ್ರೆ ಡಿಟರ್ಮಿನೆಂಟ್ಗೆ 2 ಮಲ್ಟಿಪ್ಲೈ ಮಾಡೋದು ತಪ್ಪು. ಈ ನಂಬರ್ ಹೊರಗಡೆ ಇದ್ರೆ ಆ ಡಿಟರ್ಮಿನೆಂಟ್ ಮಲ್ಟಿಪ್ಲೈ ಮಾಡಬಹುದು. ನೋಡಿ ಇಲ್ಲಿ ನಾನು ಡಿಟರ್ಮಿನೆಂಟ್ ಕಂಡುಹಿಡಿದು 2 ಮಲ್ಟಿಪ್ಲೈ ಮಾಡಲಿಲ್ಲ. ನೋಡಿ ತೋರಿಸಿ, ಡಿಟರ್ಮಿನೆಂಟ್ ಎಲ್ಲಾದ್ರೂ ತೋರಿಸಿ. ಡಿಟರ್ಮಿನೆಂಟ್ ಕಂಡುಹಿಡಿದು 2 ಮಲ್ಟಿಪ್ಲೈ ಮಾಡೋ ಪ್ರೊಸೀಜರ್ ಇದೆ ತೋರಿಸಿ. ಮಾಡಬಾರ್ದು, ಒಳಗಡೆ ಇದ್ರೆ ಮಾಡಬಾರ್ದು, ಹೊರಗಡೆ ಇರೋದ್ರಿಂದ ಮಾಡ್ಕೋಬಹುದು. ಎಸ್ 4 into minus 6, that is equals to minus 24. Does both the answers same? Therefore determinant of 2a is equals to 4 times determinant a. 2 or 3 marks question. Please, while finding determinant of 2a, please don't multiply this 2 with this determinant a. Multiply this 2 with the matrix first, then define determinant of 2a. If it is outside, we can multiply determinant a into 4, determinant a into 4 ಮಾಡ್ಕೋಬಹುದು. If it is inside, then we can't multiply this 2 with the determinant a. ಆ 2a matrix multiply ಮಾಡ್ಕೊಂಡು ಬರಬೇಕು. ಇನ್ನೊಂದು ಪ್ರಾಬ್ಲಮ್ ನೋಡ್ಬಿಡೋಣ ಎಂತದ್ದು. ಎಸ್ ನೋಡ್ಕೊಂಬಿಡಿ ಸ್ಟೆಪ್ಸ್. ಡೆಡ್ ಈಸ್ ಕನ್ಕ್ಲೂಷನ್ ಮಸ್ಟ್ ಶುಡ್ ಬರೀಲೇಬೇಕು, ಎಲ್ಲರೂ ಮಾರ್ಕ್ಸ್ ಹೊಟ್ಟೋಗುತ್ತೆ. ಈಕ್ವೇಶನ್ 1 ಅಂತ ಕರಿ, ಇದು 1 ಅಂತ ಕರಿ, ಇದು 2 ಅಂತ ಕರಿ, ಫ್ರಮ್ 1 and 2 ಅಂತ ಕರಿ. ಆನ್ಸರ್ ಮುಗಿದೋಯ್ತು. ಅರ್ಥ ಆಗ್ತಿದ್ಯಾ? ಎಸ್ ಲಿಸನ್ ಕೇರ್ಫುಲಿ. ನೋಡಿ ಡಿಟರ್ಮಿನೆಂಟ್ ಆಫ್ 3 ಏನ 3 times ಡಿಟರ್ಮಿನೆಂಟ್ ಅಂತ ಬರೀಲಿಲ್ಲ ನೋಡಿ ಅವರು. ಈ 3 ಹೊರಗಡೆ ಬರ್ತಾ ಬರ್ತಾ ಪವರ್ ಎಷ್ಟನ್ನು ಹೊತ್ಕೊಂಡು ಬರಬೇಕು. ವಾಟ್ ಇಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? 3 × 3 ಮತ್ತು 3 3 9 ಅಂತ ಬರೀಬಾರ್ದು, ಬರೀ 3 ಅಷ್ಟೇನೆ. ಈ 3 ಹೊರಗಡೆ ಬಂದು ಅದಕ್ಕೆ ಪವರ್ 3 ಬರೆದಾಗ 3 × 27 a. ಸೊ ಅಗೇನ್ ಸೇಮ್ ಸ್ಟೆಪ್ಸ್. Shall we start? Yes. Shall we complete LHS? Yes. Please don't find determinant a for LHS. First you should multiply this matrix with a 3 0 3 0 3 6 0 0 12. 3 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನಂತರ ಡಿಟರ್ಮಿನೆಂಟ್ ಆಫ್ 3a ಕಂಡುಹಿಡಿಯಬೇಕು. ಅದು ಕೂಡ ಡಿಟರ್ಮಿನೆಂಟ್ ಸಿಂಬಲ್ ಬರದೇ ಮಾಡಬೇಕು. ಗೊತ್ತಾಗ್ತಿದೆಯಾ? ಎಸ್ ಪ್ಲೀಸ್ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. ರೈಟ್ 3 ಆಸ್ ಇಟ್ ಈಸ್. ಕೆಳಗಡೆ ಬರೀತೀನಿ ಸ್ಟೆಪ್ಸ್. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ನಾವು ಹೇಳ್ಕೊಟ್ಟಂಗೆ ಆಗುತ್ತೆ. ಕಾಪಿ ದಿಸ್ ನಂಬರ್ ವಿತ್ ಸೈನ್, ಡಿಲೀಟ್ ದಿಸ್ ರೋ, ದಿಸ್ ಕಾಲಮ್. 3 6 0 12 ಮೈನಸ್ ಆಪೋಸಿಟ್ ಸೈನ್ ಫಾರ್ ದಿಸ್ ನಂಬರ್ 0 and anything ಬಿಟ್ಬಿಡಿ, ಸ್ಪೇಸ್ ವೇಸ್ಟ್ ಆಗೋದು ಬೇಡ ಅಲ್ಲಿ. ಎಸ್ 3 ಕಾಲಮ್ ಹೋಯ್ತು, 3 ರೋ ಹೋಯ್ತು, 0 3 0 0. ಎಸ್ 3 ಹಾಗೆ ಇಡು. Shall we expand? 3 12s are 36 minus 0. This is 0 and anything 0 plus 3 times 0 minus 0. ಇದು ಕೂಡ 0 ಆಯ್ತು. ಅಲ್ಲಿಗೆ 36 3s ಎಷ್ಟಾಯ್ತು? I think
108. What is this? LHS. Then to evaluate RHS, what we have to do first? Determinant ಬರಬೇಕು. Determinant 1 0 1 0 1 2 0 0 4. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ 1 into ಈ ರೋ ಹೋಯ್ತು, ಈ ಕಾಲಮ್ ಹೋಯ್ತು. 4 minus 0 minus 0 into ಈ ಕಾಲಮ್ 0 ಆಪೋಸಿಟ್ ಸೈನ್ ಬರೀಬೇಕು. ಇದಕ್ಕೆ ಕಾಲಮ್ ಹೋಯ್ತು, ರೋ ಹೋಯ್ತು, ಕಾಲಮ್ ಹೋಯ್ತು, ರೋ ಹೋಯ್ತು. ಇನ್ನು ಉಳಿದಿದ್ದು ಇದು 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 ಇದು. ಅಲ್ಲಿ ನಾನು ಚುಕ್ಕೆ ಇಟ್ಟಿರೋದು 2 cross 2 ಡಿಟರ್ಮಿನೆಂಟ್ ಆಯ್ತು. ಅದರಲ್ಲಿ ಪ್ರಿನ್ಸಿಪಲ್ ಎಲಿಮೆಂಟ್ಸ್ 0 ಮೈನಸ್ 0 ಮತ್ತೆ ಪ್ಲಸ್ 1 ಇಂಟು ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು. ಅವಾಗ ಈ 4 ಎಲಿಮೆಂಟ್ಸ್ ಉಳಿತು. ಈ 4 ಎಲಿಮೆಂಟ್ಸ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಅದು 0 ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು ಹೌ ಮಚ್? 4 ಬರುತ್ತೆ. 4. Then 27 into determinant A. Now 27 is outside of determinant A, so we can multiply. 3 is inside of determinant, so we can't multiply for determinant A. ಅಲ್ಲಿಗೆ determinant A ಗೆ 3 multiply ಮಾಡಬಾರದು, ಒಳಗಡೆ ಇರೋದ್ರಿಂದ. Yes, 27 into 4 that is equals to 108. Call it equation 1, call it equation 2. From 1 into conclusion must and should ಬರೀಲೇಬೇಕು. ಇದು ಇಲ್ಲ ಅಂದ್ರೆ ಮಾರ್ಕ್ ಕೊಡಕ್ಕೆ ಸಾಧ್ಯವೇ ಇಲ್ಲ. ಇದು ಬರ್ದಿಲ್ಲ ಅಂದ್ರೆ ಮಾರ್ಕೇ ಕೊಡಕ್ಕೆ ಬರೋದಿಲ್ಲ ಅವನು ನಿಮಗೆ. ಗೊತ್ತಾಗ್ತಿದ್ಯಾ? ಎಸ್ ಎಸ್, ಇಲ್ಲೊಂದು ಪ್ರಾಬ್ಲಮ್ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರೆ. ದಯವಿಟ್ಟು ಒಂಚೂರು ಅಬ್ಸರ್ವ್ ಮಾಡಿಬಿಡಿ. ಮ್ಯಾಟ್ರಿಕ್ಸ್ ಕೊಟ್ಟು ಡಿಟರ್ಮಿನೆಂಟ್ ಕೇಳ್ದ. ಎಸ್, ಇದಕ್ಕೆ ಡೈರೆಕ್ಟಾಗಿ ಡಿಟರ್ಮಿನೆಂಟ್ ತೊಗೊಂಬಿಡು. 1 minus 1 1 1 minus 2 2 1 minus 3 5 4 minus 9. ಸೊ ಎಕ್ಸ್ಪ್ಯಾಂಡ್. ಇಲ್ಲಿಗೆ ಬಂದಾಗ ಹೆಂಗೂ ಡಿಟರ್ಮಿನೆಂಟ್ ಇಲ್ಲಿ ಬಂದಿದೆ, 2 ಎಕ್ಸ್ಟ್ರಾ ಇದೆ. ನಾನು ಈ ಆನ್ಸರ್ 2 ಮಲ್ಟಿಪ್ಲೈ ಮಾಡಿದ್ರೆ ತುಬುಕ್ ಅಂತ ತೆಗೆಸ್ಕೊಂತೀಯ. ಆ 2 ಹೊರಗಡೆ ಬರಬೇಕಾದ್ರೆ 2 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಗುತ್ತೆ. ಅಲ್ಲಿಗೆ 8 ಇಂಟು ಡಿಟರ್ಮಿನೆಂಟ್. ಇದಕ್ಕೆ ಬೇಕಾದ್ರೆ 8 ಇಂಟು ಡಿಟರ್ಮಿನೆಂಟ್ ಬರ್ಕೊಂಡು ನೀನು ಬೇಕಾದ್ರೆ ಆನ್ಸರ್ ಮಾಡಿ ಕೊಡ್ತಾನೆ. ಯಾಕೆ ಆ ರಿಸ್ಕು? ನೀನೊಂದು ಕೆಲಸ ಮಾಡು, ಮ್ಯಾಟ್ರಿಕ್ಸ್ ಅನ್ನೇ ಫಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡಿಬಿಡು. ಹೌದಾ? ಮ್ಯಾಟ್ರಿಕ್ಸ್ ಅನ್ನೇ ಫಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡಿಬಿಡು. ಆಮೇಲೆ ಡಿಟರ್ಮಿನೆಂಟ್ ತಗೋ. ಇದಕ್ಕೆ ಇದು ಸಪರೇಟ್ ಆನ್ಸರ್, ಇದು ಸಪರೇಟ್ ಆನ್ಸರ್. ಪ್ಲೀಸ್, ವೈಲ್ ಡೂಯಿಂಗ್ ಡಿಟರ್ಮಿನೆಂಟ್ ಆಫ್ ಟು ಎ, ಗೋ ಟು ಮ್ಯಾಟ್ರಿಕ್ಸ್. ದಿಸ್ ಇಸ್ ಮ್ಯಾಟ್ರಿಕ್ಸ್ ಸಿಂಬಲ್. ಪ್ಲೀಸ್ ಡೋಂಟ್ ಮಲ್ಟಿಪ್ಲೈ ದಿಸ್ 2 ಫಾರ್ ಡಿಟರ್ಮಿನೆಂಟ್. ಇಟ್ ಈಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಇದನ್ನ ಎಕ್ಸ್ಪ್ಲೇನ್ ಮಾಡು. ಇವು ಸೇಮ್ ಬರಬೇಕು ಅಂತ ಇಲ್ಲ. ಅವ್ರ ದೇರ್ ಶೋ ದಟ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ಸ್ ಡಿಟರ್ಮಿನೆಂಟ್ ಟು ಅಂತ ಕೇಳಿಲ್ಲ. ಈ ಸಪರೇಟ್ ಕ್ವಶನ್ 58 ಅಲ್ಲಿ ಬೇಕಾದ್ರೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ. ಎಸ್, ಫೈಂಡ್ ಡಿಟರ್ಮಿನೆಂಟ್. ಡೈರೆಕ್ಟ್ ಒಂದು ಕ್ವಶನ್ ಮುಗಿದೋಯ್ತು. ಗೋ ಟು ಮ್ಯಾಟ್ರಿಕ್ಸ್, ಮಲ್ಟಿಪ್ಲೈ ವಿತ್ 2, ವಿ ಗೆಟ್ ಸಮ್ ಅದರ್ ಮ್ಯಾಟ್ರಿಕ್ಸ್. ದೆನ್ ಡಿಟರ್ಮಿನೆಂಟ್ ಆಫ್ ದಿಸ್ ಎಕ್ಸ್ಪ್ಯಾಂಡ್, ವಿ ಗೆಟ್ 2a. ಸೊ ಯಾವ ಕಾರಣಕ್ಕೂ ಈ ಪ್ರಾಬ್ಲಮ್ ತಪ್ಪು ಮಾಡಬಾರ್ದು. ಇವೆರಡು ಈಕ್ವಲ್ ಬರಬೇಕು ಅಂತ ಅವ್ರು ಕೇಳಲೇ ಇಲ್ಲ. ಅದು ಬೇರೆ ಪ್ರಾಬ್ಲಮ್, ಇದು ಬೇರೆ ಪ್ರಾಬ್ಲಮ್. ಬೇಕಾದ್ರೆ ವರ್ಕ್ ಬುಕ್ಕಲ್ಲಿ ನೀಟಾಗಿ ನೋಡಿ ನೀವು. ಎಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟುಡ್ ದ ಕ್ವಶನ್. Try to understand the question. There are 2 determinants. There is a equal symbol between them. So you are all belongs to the confusion group. Your blood group also confusion. Plus, don't show them 2 determinants are equal. Don't try to show that they are equal. They are given that equal determinants. Find the value of x, please. Then almost all students, in place of x 6 is there, in place of 2 is there, in place of 18 is there, in place of x again 6. X is equal to 6. Wrong. Incomplete. Sorry. Correct but incomplete. Blind ಆಗಿ x is equal to 6 ಅಂತ ಏನಾದರೂ ಬರ್ದಾಕಿದ್ರೆ ನೀನು ಇನ್ಕಂಪ್ಲೀಟ್ ಆಗಿಬಿಡುತ್ತೆ, ಮಾರ್ಕ್ಸ್ ಸಿಗೋದಿಲ್ಲ. ಮೊನ್ನೆ ಕೊಟ್ಟಿದ್ದಾರೆ, ಇದು 2020 ಏಪ್ರಿಲ್ ಕೊಟ್ಟಿದ್ದಾರೆ ಅನಿಸುತ್ತೆ. ಏನು ಮಾಡ್ಬೇಕು ಸರ್? ಪ್ಲೀಸ್ ಎಕ್ಸ್ಪ್ಯಾಂಡ್. x square minus 36 is equal to 36 minus 36. X square minus 36 is equal to 0. X square is equal to 36. X is equal to what? Plus or minus 6 ಬರಿಬೇಕು. ಸ್ಕ್ವೇರ್ ರೂಟ್ ಆಫ್ 36 6 ಬಂದರೂ ಕೂಡ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ರಿಮೂವ್ ಮಾಡಿದ್ರೆ ನಾವು ಪ್ಲಸ್ ಆರ್ ಮೈನಸ್ ಬರಿಬೇಕು. ಅಲ್ಲಿಗೆ ಪ್ಲಸ್ ಆರ್ ಮೈನಸ್ ಕಂಪ್ಲೀಟ್ ಬರ್ತಾರೆ ಮಾರ್ಕ್. ಅದೇ ವೆಕ್ಟರ್ಸ್ ಚಾಪ್ಟರ್ ಆದ್ರೆ ಡಿಟರ್ಮಿನೆಂಟ್ ಮಾಡ್ಯುಲಸ್ ಆಫ್ ಎಕ್ಸ್ ಕೇಳಿರ್ತಾರೆ, ಆಗ ನಾವು 6 ಬರಿತೀವಿ. ವೆಕ್ಟರ್ಸ್ ಚಾಪ್ಟರ್ ಆದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಕೇಳ್ತಾರೆ, ಅವಾಗ ಬರೀ 6 ಬರುತ್ತೆ. ಅಲ್ಲಿಗೆ ವೆಕ್ಟರ್ಸ್ ಅಲ್ಲಿ ಪ್ಲಸ್ ಆರ್ ಮೈನಸ್ 6 ಬರೆದ್ರೆ ರಾಂಗ್. ಡಿಟರ್ಮಿನೆಂಟ್ಸ್ ಅಲ್ಲಿ x is equal to only 6 ಬರೆದ್ರೆ ರಾಂಗ್, ಬಿಕಾಸ್ ದಿಸ್ ಇಸ್ ಡಿಟರ್ಮಿನೆಂಟ್.
Determinant can take negative value also, but in vectors modulus of x cannot be take minus, hence their 6 is correct. Now this is determinant, x square is equal to 36. They won't ask mod x. ಬರೀ ಅವ್ರು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ನೀನು ಪ್ಲಸ್ 6 ಬರೆದ್ರೆ ಮಾತ್ರ ಮಾರ್ಕ್ಸ್. ಬರೀ 6 ಬರ್ಕೊಂಡು ಬಂದೆ ಸರ್ ಹೊಟ್ಟಾಯ್ತು. ಅದೇ ವೆಕ್ಟರ್ಸ್ ಚಾಪ್ಟರ್ ಅಲ್ಲಿ ಮಾಡ್ ಎಕ್ಸ್ ಅಂತ ಕೇಳ್ತಾರೆ, ಆವಾಗ ನೀನು ಪ್ಲಸ್ 6 ಬರೆದ್ರೆ ಅಲ್ಲಿ ತಪ್ಪು. ಇಲ್ಲಿ ಬರೀ 6 ಬರೆದ್ರೆ ಇಲ್ಲಿ ತಪ್ಪು. ಅಲ್ಲಿಗೆ ಮಾಡ್ ಎಕ್ಸ್ ಇದ್ರೆ ಪ್ಲಸ್ ಬರ್ಕೊಂಡ್ ಬಾ. ಜಸ್ಟ್ ಸಿಂಪ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಿದ್ದು ನಿನಗೆ 2 ವ್ಯಾಲ್ಯೂಸ್ ಬರೋ ಸಾಧ್ಯತೆಗಳಿದ್ರೆ 2 ಬರೀಬೇಕು. ಅಕಸ್ಮಾತ್ ಒಂದೇ ಬಂತ ಬಿಡಿ. ಸೊ ಸಪೋಸ್ ಇಲ್ಲಿ ಸ್ಕ್ವೇರ್ ಇಲ್ಲ ಸರ್, ಆ ಸ್ಕ್ವೇರ್ ಇಲ್ಲಾಗ x = 36 ಬರ್ತಿತ್ತು, ನಾವೇನ್ ಮಾಡಕ್ಕಾಗಲ್ಲ ಅವಾಗ. ಅರ್ಥ ಆಯ್ತಾ? ಎಸ್, ಅಂಥದ್ದು ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಕೂಡ ಕಂಪೇರ್ ಮಾಡಿ ಬರೀ ಕೊಡ್ದು. ಇನ್ ಕೇಸ್ ಕಂಪೇರ್ ಮಾಡಿ ನನಗೆ ಸೇಮ್ ಆನ್ಸರ್ ಬಂತು ಸರ್ ಅಂದ್ರೆ ಅದೇನು ಅಡ್ಡೆಡ್ ಮೇಲೆ ಗುಡ್ ಡೇಟ್ ಒಂದು ಪ್ರಾಬ್ಲಮ್ ಬರ್ತದೆ ಅಷ್ಟೇ. 10 - 12 expansion, this PD elements multiplication 10, this elements multiplication 12. Yes, 5x minus 6x. Is it? 10 minus 12 how much? Minus 2. 5x minus x minus x. Minus minus get cancel. X is equals to 2. ನೀನು ಆರ್ಗ್ಯೂ ಮಾಡ್ಬೋದಿಲ್ಲ ಸರ್, ಕಂಪೇರ್ ಮಾಡಿದ್ರೆ ಅಷ್ಟೇ ಬರ್ತಾ ಇತ್ತಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಬರ್ತಾ ಇತ್ತು, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಈ ಬರೀ x = 6 ಬರ್ತಾ ಇತ್ತು, -6 ಬರ್ತಾ ಇರ್ಲಿಲ್ವಲ್ಲ, ಅದು ಮಿಸ್ ಆಗ್ತಿದ್ರು. ಅದಕ್ಕೋಸ್ಕರ ನಾನು ಯಾವತ್ತು ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತೀನಿ. ಎಸ್, ನೌ ಕಮ್ ಟು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಹೆಡಿಂಗ್. Simply I am saying these are the shortcuts to evaluate the determinants without expand. Determinants ಅನ್ನ ಇನ್ನು ಮುಂದೆ ಎಕ್ಸ್ಪ್ಯಾಂಡ್ ಮಾಡಿದಿರ ಕೆಲವೊಂದು ಆನ್ಸರ್ಸ್ ಡೈರೆಕ್ಟ್ ಆಗಿ ಬರೀಬಹುದು. ಯಾವ ಸ್ಟೂಡೆಂಟ್ ಈ ಪ್ರಾಪರ್ಟೀಸ್ ಕಲ್ತಿರ್ತಾರೋ ಹಾಗೆ ಸರ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. 1 2 4 5 6 7 1 2 4. ದಿಸ್ ಇಸ್ ಡಿಟರ್ಮಿನೆಂಟ್. ಎಕ್ಸ್ಪ್ಯಾಂಡ್ ಮಾಡಪ್ಪ ಅಂತ ಒಂದು 2 ನಿಮಿಷ ಟೈಮ್ ಕೊಡ್ತೇನೆ, ನಿನಗೆ ಆನ್ಸರ್ 0 ಬರುತ್ತೆ. ಹೆಂಗೆ ಗೊತ್ತಾಯ್ತು ಮಾಸ್ಟರ್? ಪಕ್ಕದಲ್ಲೆಲ್ಲ ಬುಕ್ ಇಟ್ಕೊಂಡಿದ್ದಾರೆ ನಿಮ್ಮ ಅಜ್ಜಿ ನೋಡೋ. ಈ ಡಿಟರ್ಮಿನೆಂಟ್ ಅಲ್ಲಿ ನಾವು ಇವಾಗ ಏನು ಪ್ರಾಪರ್ಟೀಸ್ ಕಳೀತಾ ಇದ್ವೋ ಆ ಪ್ರಾಪರ್ಟೀಸ್ ಅಲ್ಲಿ ಒಂದು ಪ್ರಾಪರ್ಟಿ ಯೂಸ್ ಮಾಡಿದೀನಿ, ತೋರಿಸ್ತೀನಿ. ನಿನಗೆ ಪ್ರಾಪರ್ಟಿ ಕಲ್ತ್ಕೊಂಡ್ರೆ ಪ್ರಾಬ್ಲಮ್ಸ್ ಅಲ್ಲಿ ಏನು ಯೂಸು ಅನ್ನೋ ಕ್ಯೂರಿಯಾಸಿಟಿ ಬರಲಿ ಅಂತ ನಾನು ಈ ರೀತಿ ಮಾಡ್ತಿದ್ದೀನಿ. ಎಸ್, what is this first row? Numbers 1 2 3. What is this third row? Numbers 1 2 4 1 2 4 1 2 4. ಹಾಗೆ 3 ಅಂತ ಹೇಳಿದ್ರೆ ಸಾರಿ, 1 2 4 1 2 4. We don't say first row and third row are same. The mathematical word first row and third row are identical is the correct subject. Identical, same is different from identical. ಸೇಮ್ ಅಂದ್ರೆ ಏನು ಬರುತ್ತೆ ಗೊತ್ತಾ? ಇಲ್ಲಿ 421 ಬರ್ಕೋ, ಆವಾಗ ಸೇಮ್ ಅಂತೀಯ ನೀನು. ಸರ್ 124 421 ಸೇಮ್ ಅಲ್ಲ ಸರ್, ಅದು ಆ ರಾಂಗ್ ಅರ್ಥವನ್ನು ತಗೊಂಡೋಗುತ್ತೆ ಸೇಮ್ ಅನ್ನೋದು. ಅದಕ್ಕೆ ಪ್ಲೀಸ್ ಯುವರ್ ಟ್ರೈ ಟು ಲರ್ನ್ ದ ಲ್ಯಾಂಗ್ವೇಜ್. ರೋ ನಂಬರ್ 1 ರೋ ನಂಬರ್ 3 ಆರ್ ಐಡೆಂಟಿಕಲ್. ಆದ್ರೆ ಏನ್ ಸರ್, ಆ ತರ ಇನ್ ಮುಂದೆ ಎಲ್ಲಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ 2 ರೋಸ್ ಆಗಲಿ 2 ಕಾಲಮ್ಸ್ ಆಗಲಿ ಐಡೆಂಟಿಕಲ್. ಪ್ಲೀಸ್ ಡೋಂಟ್ ಯೂಸ್ ಸೇಮ್, ಐಡೆಂಟಿಕಲ್. To any 2 rows, any 2 columns of a determinant are identical, then value of the determinant is 0. ಇವಾಗ 0 ಆಗುತ್ತೆ ಸರ್. ಬೇಕಾದ್ರೆ ನಿನ್ನ ಪಕ್ಕದಲ್ಲಿ ರಫ್ ಪೇಪರ್ ಅಲ್ಲಿ ಮಾಡಿ ಎಕ್ಸ್ಪ್ಯಾಂಡ್ ಮಾಡು, 0 ಬರ್ದಿದ್ರೆ ಅವಾಗ ಕೇಳು. ಸೊ ದಿಸ್ ಇಸ್ ಒನ್ ಆಫ್ ದಿ ಪ್ರಾಪರ್ಟಿ. ಈ ತರ ಪ್ರಾಪರ್ಟಿ ಕಲ್ತ್ರೆ ನಿನಗೇನು ಸರ್ ಪ್ರಾಬ್ಲಮ್ಸ್ ಯೂಸ್ ಅನ್ನೋ ಟೇಸ್ಟ್ ಗೊತ್ತಾಗ್ಲಿ ಅಂತ ನಾನು ಒಂದು ಎಕ್ಸಾಂಪಲ್ ಬರದೆ. ಪ್ರಾಪರ್ಟಿ ಪ್ರೂವ್ ಮಾಡೋದು ಕಲ್ತಾರೆ, ಅದು 2-3 ಮಾರ್ಕ್ಸ್ ಕೇಳ್ತಾರೆ. ಪ್ರಾಪರ್ಟೀಸ್ ಎಲ್ಲ ಕಲ್ತಾರೆ, ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡ್ತೀವಿ. ಪೈಥಾಗರಸ್ ಥಿಯರಮ್ 10th ಅಲ್ಲಿ ಪ್ರೂವ್ ಮಾಡೋದು ಕಲ್ತಾರೆ, 5 ಮಾರ್ಕ್ಸ್ ಕೊಡ್ತಾ ಇದ್ರು. ಇವಾಗ ಎಲ್ಲಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಯೂಸ್ ಮಾಡ್ತಾ ಇದೀವಿ, ಬಟ್ ಪ್ರೂವ್ ಮಾಡ್ತಿಲ್ಲ. ಅಲ್ಲಿಗೆ ಪ್ರೂಫ್ ಕಲ್ತ್ಕೊಂಡಿದ್ದಕ್ಕೆ SLC ಅಲ್ಲಿ 5 ಮಾರ್ಕ್ಸ್ ಯೂಸ್ ಆಯ್ತು. ಅದು ಅಪ್ಲಿಕೇಶನ್ ಕಲ್ತ್ಕೊಂಡಿದ್ದಕ್ಕೆ ಇನ್ನು ನಿನ್ನ ಜೀವನ ಪೂರ್ತಿ ಎಲ್ಲೇ ಮ್ಯಾಥ್ಸ್ ಸ್ಟಡೀಸ್ ಮಾಡ್ತಾ ಇದ್ರು ನೀನು, ಪೈಥಾಗರಸ್ ಥಿಯರಮ್ ಅವಾಗ ಯೂಸ್ ಮಾಡ್ತಾ ಇರ್ತು. ಹಂಗೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಕಲಿತ ಮೇಲೆ ಹೇಗೆ ಪ್ರಾಬ್ಲಮ್ಸ್ ಯೂಸ್ ಮಾಡಬೇಕು ಅನ್ನೋದು ಒಂದು ಪ್ರಾಬ್ಲಮ್ ತೋರಿಸಿದ್ರೆ, ಆ ಪ್ರಾಪರ್ಟೀಸ್ ಎಷ್ಟಿವೆ, ಇದೊಂದೇನಾ 2 rows 2 columns ಐಡೆಂಟಿಕಲ್ 0 ಇಲ್ಲ, ಇನ್ನೂ ಇದೆ, ತೋರಿಸ್ತೀನಿ. ಸೊ ನೀವು ಪ್ರಾಪರ್ಟೀಸ್ ಕಳಿಬೇಕಾದ್ರೆ ಇವು ಪ್ರಾಬ್ಲಮ್ಸ್ ಯೂಸ್ ಆಗುತ್ತೆ ಅಂತ ಕಳಿಬೇಕೇ ಹೊರತು ಈ ಪ್ರಾಪರ್ಟಿ ಪ್ರೂವ್ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತಂತ ಈ ತರ ಬ್ಲೈಂಡ್ ಆಗಿ ಕಳಿಬಾರ್ದು. ಸೊ ಶಲ್ ವಿ ಗೋ ಟು ದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್? ಓಕೆ, ಲಿಸನ್ ಕೇರ್ಫುಲಿ. ವೆರಿ ಫಸ್ಟ್ ಪ್ರಾಪರ್ಟಿ, ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ದಿಸ್ ಇಸ್ ಡಿಟರ್ಮಿನೆಂಟ್ ಸಿಂಬಲ್. ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಈಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಇಂಟರ್ಚೇಂಜ್ಡ್ ಬೇರೆ, ಚೇಂಜ್ಡ್ ಬೇರೆ.
ಒಂದು ಡೆಸ್ಕಲ್ಲಿ 5 ಮೆಂಬರ್ಸ್ ಕೂತಿದ್ದಾರೆ, ಯಾರಾದ್ರೂ ಇಬ್ಬರು ಇಂಟರ್ಚೇಂಜ್ ಮಾಡಿ ಬಂದ್ರೆ ಎ ಅನ್ನೋ ಹುಡುಗಿ ಜೊತೆಗೆ ಬಿ ಕೂತ್ಕೊಳ್ತಾರೆ, ಬಿ ಅನ್ನೋ ಹುಡುಗಿ ಜೊತೆಗೆ ಎ ಕೂತ್ಕೊಳ್ತಾರೆ, ಮತ್ತೆ ಬಿ ಜೊತೆಗೆ ಹೋಗಿ ಸಿ ಕೂತ್ಕೊಳ್ಳಂಗಿಲ್ಲ, ಆ ಥರ ಇಂಟರ್ಚೇಂಜ್ ಅಂದ್ರೆ. ಸೊ ಆಗ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಚೇಂಜ್ ಆಗಲ್ವಂತೆ. ಸೊ ಈ ಪ್ರಾಪರ್ಟಿ ಅರ್ಥ ಆಗೋದಕ್ಕೆ ನಾವು ಈ ಪ್ರಾಪರ್ಟಿ ಪ್ರಾಬ್ಲಮ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಬರೀತೀನಿ. ಒಂದು ಡಿಟರ್ಮಿನೆಂಟ್ 1 2 4 3 ಬರ್ತಿದ್ದೀನಿ. ಇದರ ವ್ಯಾಲ್ಯೂ ಆಮೇಲೆ ಮಾಡೋಣ. ಅದರಲ್ಲೇ ರೋಸ್ ಕಾಲಮ್ಸ್ ಆಗಿ ಬರೀತೀನಿ. ಫಸ್ಟ್ ರೋ ಬಿಕಮ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಸರ್ ಇದೆಲ್ಲೋ ಮಾಡಿದ್ವಿ ಸರ್, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಲ್ಲಿ ಮಾಡಿದೀವಿ. ಹಾಗಾಗಿ ಇದು ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಸರ್, ಸಾರಿ ಡಿಟರ್ಮಿನೆಂಟ್ಸ್ ಎಲ್ಲ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಅಂತ ಯೂಸ್ ಮಾಡಬಾರ್ದು. ಬಟ್ ನಾವು ಮಾಡಿದ ಟ್ರಾನ್ಸ್ಪೋಸ್ ವರ್ಕಿಂಗ್ ರೂಲ್ ಏನೇ. ಎಸ್, ಶಲ್ ವಿ ಎಕ್ಸ್ಪ್ಯಾಂಡ್ 1 into 3 3 minus 8 how much? Value of determinant unchanged if rows and columns are interchanged. ಹಾಗಂತೇಳಿ ಎಕ್ಸಾಮ್ ಅಲ್ಲಿ ಈ ಪ್ರೂಫ್ ಈ ಆನ್ಸರ್ ಬರ್ಕೊಂಡು ಬಂದ್ರೆ ನಿನ್ ಪೇಪರ್ ಮೇಲೆ ಸಗಣಿ ಹಾಕಿ 0 ಮಾರ್ಕ್ಸ್ ಹಾಕ್ತಾರೆ, ಹಾಕ್ತಾರೆ. ಮತ್ತೆ ನೀವು ಬರೆದ್ರಲ್ಲ ಸರ್ ಪ್ರಾಪರ್ಟಿ ಅರ್ಥ ಮಾಡ್ಸಕ್ ಕೌಂಟರ್ ಎಕ್ಸಾಂಪಲ್ ತಗೊಂಡೆ. You should use 3x3 determinant of alphabets, variables, but not numbers for proof. ಇದು ಎಕ್ಸಾಮ್ ಅಲ್ಲಿ ನಾವು ಯಾವ ಪ್ರಾಬ್ಲಮ್ಸ್ಗೆ ಈ ಪ್ರಾಪರ್ಟಿ ಹೆಂಗ್ ಅಪ್ಲೈ ಮಾಡ್ತೀವಿ ಅಂತ ತೋರಿಸೋದನ್ನೇ. ನೀನ್ ಇಷ್ಟು ಬರ್ಕೊಂಡ್ ಬಂದ್ಬಿಟ್ಟು ಈ ಪ್ರಾಪರ್ಟಿ ಪ್ರೂಫ್ ಮುಗಿದೋಯ್ತಂದ್ರೆ ನಿನ್ನಷ್ಟು ಮೂರ್ಖರು ಇನ್ಯಾರು ಇರೋದಿಲ್ಲ. ಎಸ್, ದಿಸ್ ಇಸ್ ಫಸ್ಟ್ ಪ್ರಾಪರ್ಟಿ. ಇನ್ನು ಮುಂದೆ ಕ್ವಶನ್ ಬರೆಯಕ್ಕೆ ಹೋಗೋದಿಲ್ಲ. ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ ತೋರಿಸ್ಬಿಡ್ತೇನೆ, ನೀವು ವರ್ಕ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡು ಪಾಠ ಕೇಳಬೇಕು. ಟೈಮ್ ವೇಸ್ಟ್ ಆಗುತ್ತೆ ಕ್ವಶನ್ ಬರೆದ್ರೆ. ಎಸ್, ಇದು ಬರ್ದಿದ್ದೀನಿ. ಎಸ್, ಏನ್ ಮಾಡ್ಬೇಕಪ್ಪ ಪ್ಲೀಸ್ ಎಲ್ರಿ ನೋಡಿ ಪ್ಲೀಸ್. ಪ್ರೂಫ್ಸ್ ಕಂಪಲ್ಸರಿ ಯು ಹ್ಯಾವ್ ಟು ಯೂಸ್ 3x3 determinant in that A1 B1 C1 A2 B2 C2 A3 B3 C3. I am taking alphabets. Please try to take same as it is in every property. Expand. How to expand sir? A1 into please. ಪ್ರಾಬ್ಲಮ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಏನು ಪರ್ಫೆಕ್ಟ್ ಆಗ್ತಾ ಒಂದು ಸ್ಟೆಪ್ ಎಗರಿಸಬಹುದು. ಯಾವ ಸರ್? ನಾನು ಡಿಟರ್ಮಿನೆಂಟ್ ಸಿಂಬಲ್ ಹಾಕಿ ಇದು ಡಿಲೀಟ್ ಆಗುತ್ತೆ, ಈ 4 ಒಂದ್ಸರಿ ಬರ್ಕೊಳ್ಳಿ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿ ಅನ್ನೋದಕ್ಕಿಂತ ಬೆಸ್ಟ್ ಅಂದ್ರೆ ಈಗ ನಾನು ಒಂದು ಸ್ಟೆಪ್ ಎಗರಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ನಿಮ್ಗೆ ಅರ್ಥ ಆಗುತ್ತೆ, ದಯವಿಟ್ಟು ನೋಡಿ ಎಲ್ಲರೂ. ಈ ಕಾಲಮ್ ರೋ ಡಿಲೀಟ್ ಆಯ್ತು, ಈ 4 ಎಲಿಮೆಂಟ್ಸ್ ಏನಪ್ಪ ಮಾಡ್ತಿದ್ವೋ ಡಿಟರ್ಮಿನೆಂಟ್ ಸಿಂಬಲ್ ಬರ್ಕೊಂಡು ಮಾಡ್ತಿದ್ವು, ಹೌದಾ? ಈಗ ನಾನು ಡಿಟರ್ಮಿನೆಂಟ್ ಸಿಂಬಲ್ ಎಗರಿಸಿ ಒಂದೇ ಸಲ ಮಲ್ಟಿಪ್ಲಿಕೇಶನ್ ಹೋಗ್ತಾ ಇದ್ದೀನಿ. ಈ ಕಾಲಮ್ ಈ ರೋ ಹೋದ್ಮೇಲೆ ನಮ್ಗೆ ಉಳಿಯೋದು ಇದು ಹೊರಟೋಗುತ್ತೆ, ಇದು ಹೊರಟೋಗುತ್ತೆ, ನಮ್ಗೆ ಉಳಿಯೋದು ಇವು ಮಾತ್ರ. ಮತ್ತೆ ಆಪೋಸಿಟ್ ಸೈನ್ ಫಾರ್ ದಿಸ್ B1. ಓಕೆ, ಈ ಕಾಲಮ್ ಹೋಯ್ತು, ಕಾಲಮ್ ಕಂಪ್ಲೀಟ್ ಹೋಯ್ತು, ಈ ರೋ ಹೋಯ್ತು, B1 ರೋ ಹೋಯ್ತು, ಈ 4 ಎಲಿಮೆಂಟ್ಸ್ ಉಳಿತವೆ. ಈ 4 ಎಲಿಮೆಂಟ್ಸ್ ಅನ್ನ 2x2 ಡಿಟರ್ಮಿನೆಂಟ್ ಅನ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. A2 C3 ಇದಿಲ್ಲ ಹೋಗಿದೆ, ಮೈನಸ್ A3 C2 ಪ್ಲಸ್ C1 ಇಂಟು ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು, A2 B3 ಮೈನಸ್ A3 B2. ಇದನ್ನು ಮಲ್ಟಿಪ್ಲೈ ಮಾಡಿ A1 B2 C3 ಮೈನಸ್ A1 B3 C2 ಮೈನಸ್ B1 A2 C3 ಮೈನಸ್ B1 A3 C2 ಪ್ಲಸ್ C1 A2 B3 ಮೈನಸ್ C1 A3 B2. Call it equation number 1. Now delta dash be the determinant, ಬರಿಬೇಕು ಇವೆರಡು. Be the determinant obtained by, ನೋಡ್ಕೊಳ್ಳಿ ಸೆಂಟೆನ್ಸ್, by interchanging rows and columns. ಫುಲ್ ಸೆಂಟೆನ್ಸ್ ಬರೀಬೇಕು, ನಾನೆಲ್ಲ ಇರಿಸಿದ್ದೀನಿ. ಈ ಸೆಂಟೆನ್ಸ್ ಬರೆದು ಮತ್ತೆ ಮಾಡಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕೊಡಲ್ಲ, ಕಟ್ ಮಾಡ್ತಾನೆ, ಹಿಡ್ಕೊಂತಾನೆ. ಡೆಲ್ಟಾ ಡ್ಯಾಶ್ ವಿತ್ ದ ಡಿಟರ್ಮಿನೆಂಟ್ obtained by interchanging rows and columns. ಎಸ್, ಆಗ ಡೆಲ್ಟಾ ಡ್ಯಾಶ್ ಅನ್ನೋದು A1 B1 C1 ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, A2 B2 C2 second row becomes second column, A3 B3 C3 third row becomes third column. Expand and simplify. ನಿನಗೆ ಇದೇ ಬರುತ್ತೆ ಮತ್ತೆ ಇಲ್ಲಿ.
ಅದನ್ನು 2 ಅಂತ ಕರಿ. ಇದೇ ಆನ್ಸರ್ ಬರುತ್ತೆ ನನಗೆ. ಇಲ್ಲಿ ನೀಟಾಗಿ ಮಾಡಬೇಕು, ಪ್ರಾಪರ್ಟೀಸ್ ನೀಟಾಗಿರ್ಬೇಕು. ನೋಟ್ಸ್ ನೋಡಿದಾಗ ಈ ಸೆಂಟೆನ್ಸ್ ಇನ್ನೊಂದ್ಸಲಿ ಹೋಗ್ತಾ ಇದ್ದೇನೆ ನೋಡ್ರಿ. ಏನ್ ಮಾಡಿದೆ, ರೋಸ್ ಅನ್ನ ಕಾಲಮ್ಸ್ ಆಗಿ ಮಾಡಿದೆ. ಎಕ್ಸ್ಪ್ಯಾಂಡ್ ಮಾಡಿಲ್ಲ ಸರ್, ನೀವು ಮಾಡು, ಇದೇ ಈಕ್ವೇಶನ್ ಬರುತ್ತೆ, ಬೇಕಾದ್ರೆ ನಿಧಾನಕ್ಕೆ ಮಾಡು. ಆಗ ಫ್ರಮ್ 1 and 2 ಅಂತ ಬರೆದು ಕನ್ಕ್ಲೂಷನ್ ಮತ್ತೆ ಬರೀಬೇಕು. ಫ್ರಮ್ 1 and 2 ಅಂತ ನೀವು ಬರೆದು, ಫ್ರಮ್ 1 and 2 ಅಂತ ಬರೆದು, ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಕನ್ಕ್ಲೂಷನ್ ಏನ್ ಸರ್, ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಅನ್ಚೇಂಜ್ ದಿ ಫ್ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ ಅಂತ ಮತ್ತೆ ಕನ್ಕ್ಲೂಷನ್ ಬರ್ದಾಕಿದ್ರೆ ಮುಗಿದು. ಸೊ ಏನ್ ಮಾಡಿದನಪ್ಪ, ಮತ್ತೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ 3x3 ಡಿಟರ್ಮಿನೆಂಟ್ ತಗೋಬೇಕು, ಆಲ್ಫಾಬೆಟ್ಸ್ ತಗೋಬೇಕು, ನಂಬರ್ಸ್ ತೊಗೊಳಂಗಿಲ್ಲ, 2x2 ತೊಗೊಳಂಗಿಲ್ಲ, ರೂಲ್ ಅದು. ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ 1 ಅಂತ ಕರೆದ. ಮತ್ತೆ ಇದರಲ್ಲಿ ಏನ್ ಮಾಡಕ್ ಕೇಳಿದಾರಪ್ಪ, ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಕ್ ಕೇಳಿದ್ರು. ಮಾಡಿ ಅದನ್ನ ನಾವು ಡೆಲ್ಟಾ ಡ್ಯಾಶ್ ಅಂತ ಕರೆದಿದ್ವಿ. ನೀನ್ ಏನ್ ಮಾಡಿದ್ಯೋ ಇಂಗ್ಲಿಷ್ ಇಲ್ಲಿ ಬರೀಬೇಕು. ಡೆಲ್ಟಾ ಬಿ ದ ಡಿಟರ್ಮಿನೆಂಟ್ obtained by interchanging its rows and columns ಬರೆದು ಮತ್ತೆ ಆನ್ಸರ್ ಮಾಡಬೇಕು. ಸೊ ಇದೇ ಈಕ್ವೇಶನ್ ಬರುತ್ತೆ ನಿನಗೆ. ಇದೇ ಈಕ್ವೇಶನ್ ಇಲ್ಲಿ ನೋಡ್ತೀಯ ನೀನು. ಮತ್ತೆ ಫ್ರಮ್ 1 and 2 ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ ಡ್ಯಾಶ್ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಆ ಕ್ವಶನ್ ಶೋ ದಟ್ ತೆಗೆದುಬಿಟ್ಟು, ಶೋ ದಟ್ ಅಂತ ಕೇಳಿರ್ತಾರೆ ಕ್ವಶನ್ ಪೇಪರ್, ಶೋ ದಟ್ ತೆಗೆದುಬಿಟ್ಟು ಅದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ಕ್ವಶನ್ ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಕನ್ಕ್ಲೂಷನ್ ಬರೀಲೇಬೇಕು. ಏನಂತೆ, ಡೆಲ್ಟಾ ಇಸ್ ಈಕ್ವಲ್ ಟು ಡೆಲ್ಟಾ ಡ್ಯಾಶ್ ಬರೆದ್ರು ಮಾರ್ಕ್ಸ್, ಆ ಕ್ವಶನ್ ರಿಪೀಟ್ ಮಾಡಿದ್ರು ಮಾರ್ಕ್ಸ್. ಸೊ ಪ್ರೂಫ್ ಆಫ್ ಫಸ್ಟ್ ಪ್ರಾಪರ್ಟಿ ಆಸ್ ವೆಲ್ ಆಸ್ ಅಪ್ಲಿಕೇಶನ್ ಎರಡು ಮುಗಿಸ್ಕೊಟ್ಟೆ. ಅಪ್ಲಿಕೇಶನ್ ಯಾವಾಗ ಮುಗಿಸ್ತಾರೆ ಸರ್, ಅವಾಗಲೇ ಒಂದು ಡಿಟರ್ಮಿನೆಂಟ್ ಬರೆದು ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದಾಗ 2 -5 ಆನ್ಸರ್ ಬರಲಿಲ್ವಾ, ಅದೇ ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಇದು ಪ್ರಾಪರ್ಟಿ ಕಳ್ತಾರೆ 3 ಮಾರ್ಕ್ಸ್, ಅಪ್ಲಿಕೇಶನ್ ಕಳ್ತಾರೆ ಎಲ್ಲ ಪ್ರಾಬ್ಲಮ್ಸ್ಗೂ ಯೂಸ್ ಆಗುತ್ತೆ. ಪೈಥಾಗರಸ್ ಥಿಯರಮ್ ಕಳ್ತಾರೆ 10th ಅಲ್ಲಿ 5 ಮಾರ್ಕ್ಸ್, ಇವಾಗ ಎಲ್ಲ ಕಡೆ ಯೂಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ಎಸ್, ಸೆಕೆಂಡ್ ಪ್ರಾಪರ್ಟಿ ನಾನು ಕ್ವಶನ್ ಬರ್ದಿಲ್ಲ, ಮತ್ತೆ ಬರೀತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈ ಡಿಟರ್ಮಿನೆಂಟ್ಗೆ ಏನು ವ್ಯತ್ಯಾಸ ನೋಡೋಣ. ಆ ವ್ಯತ್ಯಾಸವನ್ನು ನಾವು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಣ. ಆಗ್ಬೋದಾ? Third row in both the matrices are not changed. What about first and second? ಇಂಟರ್ಚೇಂಜ್ ಆಗೋಗಿದೆ. ಅಲ್ಲಿಗೆ ರೋಸ್ ಎಲ್ಲ ಕಾಲಮ್ಸ್ ಆಯ್ತಾ, 2 rows ಮಾತ್ರ ಇಂಟರ್ಚೇಂಜ್ ಆಯ್ತಾ ಹೇಳಿ ನನಗೆ. 2 rows ಮಾತ್ರ ಇಂಟರ್ಚೇಂಜ್. ಇದೇ ವರ್ಡ್ ಪ್ರೀವಿಯಸ್ ಪ್ರಾಪರ್ಟಿಲಿ ಬಳಸಿದ್ದೀವಿ. ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ಅಲ್ಲಿ ರೋಸ್ ಎಲ್ಲ ಕಾಲಮ್ಸ್ ಆಗೋಗ್ತಾ ಇತ್ತು, ಕಾಲಮ್ಸ್ ಎಲ್ಲ ರೋಸ್ ಆಗ್ತಿತ್ತು. ಇಲ್ಲಿ ಯಾವುದೇ ರೋ ಕಾಲಮ್ ಆಗಲಿಲ್ಲ, ಬಟ್ ಫಸ್ಟ್ ರೋ ಬಿಕಮ್ ಸೆಕೆಂಡ್ ರೋ, ಸೆಕೆಂಡ್ ರೋ ಬಿಕಮ್ ಫಸ್ಟ್ ರೋ. ಅದನ್ನ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಈ ರೀತಿ ಮಾಡ್ತಾರೆ. ಸರಿ ಇದೆಯೇನೋ ನೀವು ನೋಡಬೇಕೆಲ್ಲರೂ. ಇಫ್ ಎನಿ 2 rows ಆರ್ ಕಾಲಮ್ಸ್, ಈ ವರ್ಕಿಂಗ್ ರೂಲ್ ನಾವು ಕಾಲಮ್ಸ್ ಕೂಡ ಮಾಡ್ಬೋದು. ಈ ಕಾಲಮ್ಸ್ ಹಂಗೆ ಇಟ್ಟು ಈ ಕಾಲಮ್ ಕಾಪಿ ಮಾಡ್ಬೋದು, ಈ ಕಾಲಮ್ಸ್ ಚೇಂಜ್ ಮಾಡಿ ಈ ಕಾಲಮ್ ಕಾಪಿ ಮಾಡ್ಬೋದು. ಓಕೆ, ಕಾಣಿಸ್ತಿದ್ಯಾ? If any 2 rows or columns of a determinant are interchanged, then sign, SIGN sign, minus idre plus agutte, plus idre minus agutte, of a determinant changes. Suppose this is the answer 10. Wrong answer, let it be ಅಂತ ಇಟ್ಕೊಂಡಿದ್ದೀನಿ. ಇದು ಆನ್ಸರ್ ಖಂಡಿತವಾಗ್ಲೂ -10 ಬರಬೇಕು. ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಚೇಂಜಸ್ ಓನ್ಲಿ ಸೈನ್. If any 2 rows or columns of a determinant are interchanged, please catch this point, interchanged, then sign of the determinant changes. ಬರೀ ಸೈನ್ ಮಾತ್ರ ಚೇಂಜ್ ಆಗುತ್ತಂತೆ. ಸೊ ಹಾಗಾದ್ರೆ ಇದು ಪ್ರೂಫಾ ಅಲ್ಲ, ಮಾರ್ಕ್ಸ್ ಕಟ್. ಪ್ರೂಫೇ ಬೇರೆ ರೀತಿ ತಗೋಬೇಕು. ಅದೇನು ಅಂತ ಹೇಳ್ಕೊಡ್ತೇನೆ. ನೀವು ನೋಟ್ಸ್ ನೀಟಾಗಿ ಬರೀಬೇಕು. ನಾನು ನಿಮ್ಗೆ ಅನುಕೂಲವಾಗಿ ಆನ್ಸರ್ ಮಾಡಿಕೊಡ್ತೇನೆ. ಟೈಮ್ ಉಳಿಸೋದಕ್ಕೆ ನಾನು ಕ್ವಶನ್ ಬರ್ಕೊಂಡ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡಾಕಿದೆ. ಇನ್ ದ ಅಬ್ಸೆನ್ಸ್ ಆಫ್ ವಿಡಿಯೋ ಎಕ್ಸ್ಪ್ಯಾಂಡ್ ಮಾಡಿದೆ, ಟೈಮ್ ತೊಗೊಳತ್ತೆ ಅಂತ. ಏನು ಮಾಡಿದ್ದೀವಿ ಸರ್ ನೀವು? ರೂಲ್ ಪ್ರಕಾರ 3x3 ತಗೋಬೇಕು, ಆಲ್ಫಾಬೆಟ್ಸ್ ತಗೋಬೇಕು, ತಗೊಂಡಿದ್ದೀನಿ, ಎಕ್ಸ್ಪ್ಯಾಂಡ್ ಮಾಡಿದ್ದೇನೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇಲ್ಲೇನಾದ್ರು ಮೈನಸ್ ಬರ್ದಾಕಿದ್ದೇನೋ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸರಿ, ಅದನ್ನ ನೋಡ್ಕೋಬೇಕಾಗುತ್ತೆ. ಪ್ರೀವಿಯಸ್ ವಿಡಿಯೋ ಇನ್ನೊಂದ್ಸಲಿ ನೋಡೋ, ಪ್ರೀವಿಯಸ್ ವಿಡಿಯೋ ಅಲ್ಲ, ಪ್ರೀವಿಯಸ್ ಪ್ರಾಪರ್ಟಿ. ಎಸ್ ಪ್ಲೀಸ್. ಇಲ್ಲಿವರೆಗೂ ನಮ್ಗೆ ಬರುತ್ತೆ. ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತು ನಿಮ್ಗೆಲ್ಲರಿಗೂ 3x3. ಮತ್ತೆ ಕೇರ್ಫುಲ್ ಆಗಿ ಕೇಳಿ, ನಾವು
ಏನು ಇಂಟರ್ಚೇಂಜ್ ಮಾಡಿ ಬರೆಯೋಕ್ಕೆ ಇಷ್ಟಪಡ್ತಾ ಇದ್ರು ಅದನ್ನ ಇಲ್ಲಿ ಬರೆದು ತೋರಿಸ್ಬೇಕು. ನಾನು ಫಸ್ಟ್ ರೋ ಸೆಕೆಂಡ್ ರೋ ಇಂಟರ್ಚೇಂಜ್ ಮಾಡಿ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ. ನೀನು ಎಕ್ಸಾಮಲ್ಲಿ ಫಸ್ಟ್ ರೋ ಥರ್ಡ್ ರೋ ಇಂಟರ್ಚೇಂಜ್ ಮಾಡ್ಕೊ, ಸೆಕೆಂಡ್ ರೋ ಹಂಗೆ ಇಕ್ಕು. ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಇಂಟರ್ಚೇಂಜ್ ಮಾಡಿ ಈ ಕಾಲಮ್ ಹಂಗೆ ಇಕ್ಕು, ಅವಾಗ ಸೇಮ್ ಆನ್ಸರ್ ಬರುತ್ತೆ. ಯಾವ ಚೇಂಜಸ್ ಇಲ್ಲೇನು ಅಲ್ಲಿ ಬರಲ್ಲ. ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡ. ಕರ್ನಾಟಕದಲ್ಲೇ 1,00,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರೆ 99,900 ಸಮಥಿಂಗ್ ಅವೆಲ್ಲಾನು ಫಸ್ಟ್ ರೋ ಫಸ್ಟ್ ಕಾಲಮ್ ಇಂಟರ್ಚೇಂಜ್, ಫಸ್ಟ್ ರೋ ಸೆಕೆಂಡ್ ರೋ ಇಂಟರ್ಚೇಂಜ್ ಮಾಡಿ ಬರೆದಿರ್ತಾರೆ. ಅವ್ರ ಆನ್ಸರ್ಸ್ ತರ ನಮ್ಮ ಆನ್ಸರ್ ಇದ್ರೆ ಸಾಧಾರಣವಾಗಿ ವ್ಯಾಲ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀನು ಅಲ್ಲೇನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡ. ವ್ಯಾಲ್ಯೂಯೇಷನ್ಗೆ ತುಂಬಾ ಎಕ್ಸ್ಪರ್ಟ್ಸ್ ಬರ್ತಾರೆ, ಅದನ್ನ ನಾನು ಹೇಳ್ಕೋಬಾರ್ದು ಪಬ್ಲಿಕ್ ಆಗಿ. ನಾನು ಕ್ಲಾಸ್ ರೂಮಲ್ಲಿ ಇರ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಎಷ್ಟು ಅಧ್ವಾನದವ್ರು ಬರ್ತಾರೆ ವ್ಯಾಲ್ಯೂಯೇಷನ್ ಅಂತ ನಾನು ಹೇಳ್ತೀನಿ. ಈಗ ನಾನು ಈ ವಿಡಿಯೋ ಹೇಳಕ್ಕೆ ಇಷ್ಟಪಡೋದಿಲ್ಲ ಪ್ಲೀಸ್. ಹಾಗಾದ್ರೆ ಏನು ಹೇಳ್ತಾರೆ ಸರ್, ಎಲ್ಲರ ಆನ್ಸರ್ಸ್ ಇದ್ದಂಗೆ ನಮ್ಮ ಆನ್ಸರ್ ಇದ್ದು ಅಕಾರ್ಡಿಂಗ್ ಟು NCERT ಇದ್ರೆ ಯಾವತ್ತಿಗೂ ಸೇಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಡಿ ವ್ಯಾಲ್ಯೂಯೇಷನ್ ಎಷ್ಟೊಂದು ಅಧ್ವಾನ ಅನ್ನೋದು ಇವಾಗ ನನಗೆ ಬೇಡ, ಆನ್ಲೈನ್ ಕ್ಲಾಸಲ್ಲಿ ಬೇಡ ಪ್ಲೀಸ್. ಎಸ್, ಏನು ಚೇಂಜ್ ಮಾಡಕ್ಕೆ ಬಯಸಿದೆಯೋ ಅದನ್ನ ಇಲ್ಲಿ ಬರ್ಕೊ ನೋಡಿ. ಅಲ್ಲಿ ಏನು ಚೇಂಜ್ ಮಾಡಕ್ಕೆ ಬಯಸಿದ್ರೆ ಆ ಚೇಂಜಸ್ ಮಾತ್ರ ಇಲ್ಲಿ ಬರ್ದಿನ ಬೇಕಾದ್ರೆ ನೋಡಿ. A1 B1 C1 ಕೆಳಗೆ ತಂದು A2 B2 C ಮೇಲೆ ಎತ್ಕೊಂಡೋಗಿ ಥರ್ಡ್ ರೋ ಹಂಗೆ ಇಟ್ಕೊಂಡಿದ್ವಿ. ಇಲ್ಲಿ ಹೆಂಗೆ ಮಲ್ಟಿಪ್ಲೈ ಮಾಡೋದು ಇಲ್ಲಿ ಕೂಡ ಹಂಗೆ ಮಲ್ಟಿಪ್ಲೈ ಮಾಡಿ, ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂತ ಬರ್ದಿಲ್ಲ ಪ್ಲೀಸ್. ಮತ್ತೆ ಇದನ್ನ A2 with 2 elements, B2 with 2 elements, C2 with 2 ಎಲ್ಲ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಆದರೆ ಲಾಸ್ಟ್ ಸ್ಟೆಪ್ ಮಾತ್ರ ಮೈನಸ್ ಕಾಮನ್ ತಗೊಂಡು ಇಲ್ಲಿ ಏನು ಬಂದಿದೆಯೋ ಅದನ್ನ ಕಾಪಿ ಮಾಡಾಕು. ನೀನು ಇದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತಿಲ್ಲ ಅಂದ್ರೆ ತಪ್ಪಾಗ್ಬಿಡ್ತು. ಸರ್ ಇನ್ನೊಂದ್ಸಲ ಹೇಳಿ ಸರ್. ರೋಸ್ ಇಂಟರ್ಚೇಂಜ್ ಮಾಡಿದ್ದೀನಿ, ಥರ್ಡ್ ರೋ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು ಇಲ್ಲಿ ಕೂಡ ಹಂಗೆ ಎಕ್ಸ್ಪ್ಯಾಂಡ್ ಮಾಡಿ. ಈ ಸ್ಟೆಪ್ ಬರ್ದಿಲ್ಲ, ಈ ಸ್ಟೆಪ್ ಬರ್ದಿಲ್ಲ, ನೀವು ಮಾಡ್ಕೋಬೋದು ಆ ಸ್ಟೆಪ್ಸು ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು. ಬಿಲೋ ಅವರೇ ಸ್ಟೂಡೆಂಟ್ ಏನು ಬೈಕೊಡಂಗಿಲ್ಲ, ಅಷ್ಟು ಮಾಡಬೇಕು ನೀನು. ಇಲ್ಲಾಂದ್ರೆ ಸಿಲೆಬಸ್ ಬೇಗ ಮುಗಿಸೋಕ್ಕಾಗಲ್ಲ ಆನ್ಲೈನ್ ಕ್ಲಾಸಸ್ಸಲ್ಲಿ. ಏನಿದು ಮಲ್ಟಿಪ್ಲಿಕೇಶನ್ ಅಲ್ಲಿಯ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಾನೆ ಇದ್ದೀನಿ, ನೀನು ಫಾಲೋ ಅಪ್ ಆಗ್ತಾರೆ. ಮಲ್ಟಿಪ್ಲಿಕೇಶನ್ ಈಸಿ. ನಮಗೆ ಇದೇನೋ ಪ್ಲಾನ್ ಬಿಟ್ಟು ನಾವು ನೋಟ್ಸ್ ಬ್ಲಾಂಕ್ ಬಿಡ್ತೀವಿ ಅಂದರೆ ನೀನು ಬಿಲೋ ಅವರೇ ಸ್ಟೂಡೆಂಟ್ ಅಂತಾನೆ ನೀನು ಲೆಕ್ಕ ತಗೋಬೇಕಾಗತ್ತೆ. ಐ ಆಮ್ ನಾಟ್ ಡಿಪ್ರೆಸೆಟಿಂಗ್ ಯು. ಮಾಡು, ಹಾರ್ಡ್ ವರ್ಕ್ ಮಾಡು, ನನಗೆ ಟೈಮ್ ಉಳಿಸ್ರೆ ಅದನ್ನು ಮಾಡ್ರಿ ಇಲ್ಲಿ ಪ್ಲೀಸ್. ಎಸ್, ಏನು ಮಾಡಕ್ಕೆ ಹೊರಟಿದ್ರೆ ಮಾಸ್ಟರ್ ನೀವೆಲ್ಲ ಸರಿಯಾಗಿ ಮಾಡಿದರೆ ಲಾಸ್ಟಲ್ಲಿ ಒಂದು ಏನು ಡೈರೆಕ್ಟಾಗಿ ಒಂದು ಸ್ಟೆಪ್ ಬರೆದಾಕ ಮಾರ್ಕ್ಸ್ ಬರುತ್ತೆ. ಅದೇನು ಅಂತ ಹೇಳ್ತೀನಿ. ಮೈನಸ್ ಕಾಮನ್ ತೆಗೆದು ಇಲ್ಲಿ ಬಂದಿರತಕ್ಕಂಥ ಆನ್ಸರ್ ಕಾಪಿ ಮಾಡಾಕಿಲ್ಲಿ ಜಸ್ಟ್ ಕಾಪಿ. ಈ ಸ್ಟೆಪ್ಸ್ ಕರೆಕ್ಟ್ ಆಗಿದ್ದು ಇದು ಸರಿಯಾಗಿರ್ತಾ ಇತ್ತು. ಆವಾಗ ಇದು ಡೆಲ್ಟಾ ಡ್ಯಾಶ್ ಹೌದಲ್ಲಪ್ಪ. ಇಲ್ಲಿ ಕಾಪಿ ಮಾಡಿರೋ ಆನ್ಸರ್ ನೀನು ಯಾವುದದ್ದು? ಇದು ಕಾಪಿ ಮಾಡಿದ್ದೀನಿ ಇಲ್ಲಿಗೆ, ಹೌದಾ? ಯಾವುದರದ್ದು? ಡೆಲ್ಟಾ. ಅದಕ್ಕೆ ಡೆಲ್ಟಾ ಬರುತ್ತೆ. ಸೊ ದಿಸ್ ಇಸ್ ದ ಕನ್ಕ್ಲೂಷನ್. ವಿತೌಟ್ ಪ್ರೆಸೆಂಟೇಷನ್ ಆಫ್ ದಿಸ್ ಕನ್ಕ್ಲೂಷನ್ they will give minus of 1 mark. ಟೋಟಲ್ ಮಾರ್ಕ್ಸ್ ಮೈನಸ್ ತೆಗೆದು ಹಾಕ್ತಾರೆ ನಮಗೆ. ಅರ್ಥ ಆಯ್ತಾ? ಇದು ಇನ್ನೂ ನೋಡಿಕೊಂಡೆ ಸ್ಟೆಪ್ಸ್ ಹೇಳ್ತೀನಿ. ಇದು ದಯವಿಟ್ಟು ಇಲ್ಲಿವರೆಗೂ ಎಲ್ಲರೂ ಮಾಡ್ತಾರೆ. ನೀನು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಫಸ್ಟೋ ಸೆಕೆಂಡೋ ಇಂಟರ್ಚೇಂಜ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ ಪ್ಲಾನ್ ಇಲ್ಲಿ ಬರೀ, ಆಮೇಲೆ ಎಕ್ಸ್ಪ್ಯಾಂಡ್ ಮಾಡು, ಆಮೇಲೆ ಸಿಂಪ್ಲಿಫೈ ಮಾಡು, ಆಮೇಲೆ ಮೈನಸ್ ಕಾಮನ್ ತೆಗೆದು ಇಲ್ಲಿ ಈಕ್ವೇಷನ್ ನಂಬರ್ 1 ಅಲ್ಲಿ ಏನು ಬಂದಿದೆ ಅದಕ್ಕೆ ಬರ್ದಾಕು. ಆ ಈಕ್ವೇಷನ್ ನಂಬರ್ ಏನ್ರಿಂದ ಮತ್ತು ಡೆಲ್ಟಾ ಇಂದ ಅದಕ್ಕೆ ಡೆಲ್ಟಾ ಅಂತ ಬಂತು. ಸೊ ದಿಸ್ ಇಸ್ ದ ಪ್ರೂಫ್. ಅನದರ್ 3-4 ಪ್ರಾಪರ್ಟೀಸ್ ಆರ್ ದೇರ್. ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್ ನಂಬರ್ 14. ಓಕೆ, ಬಾಯ್.